ಶ್ರೀ ಗುರುಭ್ಯೋ ನಮಃ. ಈಗ ನಾವು ತತ್ವಸುವಾಲಿಯ ಕೊನೆಯ ಸ್ತೋತ್ರದ ಚಿಂತನೆಗೆ ಬಂದಿದ್ದೇವೆ. ಅದನ್ನು ದಾಸರು ಶ್ರೀನಿವಾಸ ಸ್ತೋತ್ರ ಅಂತಲೇ ಮತ್ತೆ ನಾಮಕರಣ ಮಾಡಿದ್ದಾರೆ. ಇಲ್ಲಿ ವಿಶೇಷವಾಗಿ ನಾವು ಏನು ಚಿಂತನೆ ಮಾಡಬೇಕು ಅಂದರೆ, ಶ್ರೀನಿವಾಸ ಅನ್ನೋದ್ರಿಂದ ಮೊದಲೆಲ್ಲ ಅನೇಕ ತತ್ವಗಳು, ಅದರಲ್ಲಿ ಭಗವಂತನ ನಿಯಾಮಕತ್ವ, ಆಮೇಲೆ ಭಗವದ್ ರೂಪಗಳ ಚಿಂತನೆ, ಹೀಗೆ ಎಲ್ಲವನ್ನೂ ಕೊಟ್ಟು ಕೊನೆಯಲ್ಲಿ ಭಗವಂತನ ಅನೇಕ ಅಸಾಧಾರಣ ಗುಣರೂಪ ಕ್ರಿಯೆಗಳ ಚಿಂತನೆಯನ್ನು ನಮಗೆ ಮಾಡಿಸ್ತಾ ಬರ್ತಾ ಇದ್ದಾರೆ. ಇದೊಂದು ದೀರ್ಘವಾದ ಸ್ತೋತ್ರ. ಯಾಕೆ ಅಂದರೆ ಇದರಲ್ಲಿರೋದೆಲ್ಲ ಬರೀ ಭಗವಂತನ ಗುಣಗಳ ಚಿಂತನೆ. ಯಾಕಿಷ್ಟೆಲ್ಲ ಗುಣಚಿಂತನೆಯನ್ನು ನಾವು ಮಾಡಬೇಕು ಅಂತೇಳಿ ಕೇಳಿದರೆ, ದೊಡ್ಡವರು ಅನೇಕ ರೀತಿಯಲ್ಲಿ ಇದರ ಭಗವಂತನ ಗುಣಚಿಂತನೆಯನ್ನು ಮಾಡಿದ್ದನ್ನು ನಾವು ನಿರಂತರ ಅಭ್ಯಾಸ ಮಾಡಿದಾಗ, ಸೂತ್ರದಲ್ಲಿ ವೇದವ್ಯಾಸರು ಹೇಳ್ತಾರೆ, ಆವೃತ್ತಿ ಅಸಕೃದ್ ಉಪದೇಶಾತ್ ಅಂತ. ಅಂದರೆ ಶಾಸ್ತ್ರದ ಮುಖ್ಯ ಧ್ಯೇಯ ಏನು? ಭಗವಂತನ ಗುಣರೂಪಗಳ ಚಿಂತನೆ. ಅದನ್ನು ಹಿರಿಯರು ಅನೇಕ ರೀತಿಯಲ್ಲಿ ಮಾಡಿದ್ದನ್ನು ನಾವು ಪದೇ ಪದೇ ಅನುಸಂಧಾನ ಮಾಡಿದಾಗ ಯಥಾಯೋಗ್ಯವಾಗಿ ನಮಗೆ ಒಂದೆರಡು ಭಗವಂತನ ಗುಣಗಳ ಚಿಂತನೆ ಈ ಜನ್ಮದಲ್ಲಿ ಬಂದರೂ ಕೂಡ, ಅನುಸಂಧಾನಕ್ಕೆ ಬಂದರೂ ಕೂಡ ನಮ್ಮ ಜನ್ಮ ಸಾರ್ಥಕ ಆಗತ್ತೆ. ಆ ಒಂದು ದೃಷ್ಟಿಯನ್ನು ನಾವು ಈ ಪದ್ಯಗಳನ್ನು ನೋಡುವಾಗ ಇಟ್ಕೊಳ್ಬೇಕು. ಇಲ್ಲ ಅಂದರೆ ಎಷ್ಟೊಂದು ಪುನರಕ್ತಿ ಅಂತ ನಮಗೆ ಭಾಸವಾಗತ್ತೆ. ಹಾಗಾಗಿ ಈ ಒಂದು ಅನುಸಂಧಾನ ನಮಗಿರಬೇಕು. ಇನ್ನೊಂದು ವಿಷಯ ಅಂದರೆ, ಒಮ್ಮೆ ಒಬ್ಬ ಭಗವಂತನ ಮಹಿಮಾರೂಪವಾದ ಚಿಂತನೆಯನ್ನು ಒಳಗೊಂಡ ಭಕ್ತ, ಒಬ್ಬ ಪಕ್ವ ಭಕ್ತ ಏನಿರ್ತಾನೆ, ಅವನ ಭಗವಂತನ ಸಂಬಂಧ ಅನ್ನೋದು ಅನ್ಯಾದೃಶ. ಅವನು ಭಗವಂತನ ಭಕ್ತಿಯನ್ನು ಅನೇಕ ರೀತಿಯಲ್ಲಿ ಮಾಡ್ತಾನೆ. ಒಮ್ಮೆ ಸಖ್ಯ ಭಕ್ತಿ, ಒಮ್ಮೆ ಶರಣಾಗತಿ, ಒಮ್ಮೆ ನಿಂದಾಸ್ತುತಿ, ಹೀಗೆ ಅನೇಕ ಮಜಲುಗಳಲ್ಲಿ ಭಗವಂತನ ಜೊತೆ ತನ್ನ ಸಾಮೀಪ್ಯವನ್ನು ತೋರಿಸ್ಕೊಡ್ತಾ ಹೋಗ್ತಾನೆ. ಹೀಗೆ ಪಕ್ವಗೊಂಡ ಭಗವದ್ಭಕ್ತರು ಭಗವಂತನ ಜೊತೆ ಎಂತಹ ನಂಟನ್ನು ಇಟ್ಕೊಂಡಿರ್ತಾರೆ ಅನ್ನೋದರ ದೃಶ್ಯವನ್ನು ನಾವಿಲ್ಲಿ ಕಾಣಬಹುದು. ಈ ಸಲುಗೆ ಭಗವಂತನೊಡನೆ ಸಲುಗೆಯಿಂದ ಮಾಡುವ ಸಲ್ಲಾಪ ಅನ್ನೋ ರೀತಿಯಲ್ಲೂ ಈ ಸ್ತೋತ್ರವನ್ನು ನಾವು ನೋಡಬಹುದು. ಇಷ್ಟೆಲ್ಲ ಒಂದು ಪೀಠಿಕೆಯೊಂದಿಗೆ ಈ ಸ್ತೋತ್ರವನ್ನು ನಾವು ಅನುಸಂಧಾನ ಮಾಡಲಿಕ್ಕೆ ಶುರು ಮಾಡೋಣ. ಮೊದಲೇ ಹೇಳಿದಂತೆ ಸುಮಾರು 175 ಶ್ಲೋಕಗಳನ್ನು ಈ ಸ್ತೋತ್ರ ಹೊಂದಿದೆ. ಹಾಗಾಗಿ ಸುಮಾರು 5-6 ಮಜಲುಗಳಲ್ಲಿ ಇದನ್ನು ನೋಡ್ತಾ ಬರೋಣ. ಯಾಕೆಂದರೆ ಒಮ್ಮೆಗೆ ಬಹಳಷ್ಟು ಚಿಂತನೆಯನ್ನು ಮಾಡುವುದು ಬಹಳ ಕಷ್ಟ ಸಾಧ್ಯ. ಅದರಿಂದ ಮನಸ್ಸಿಗೆ ಹಿಂಸೆಯೇ ಜಾಸ್ತಿ ಆಗತ್ತೆ. ಹಾಗಾಗಿ ಚಿಕ್ಕ ಚಿಕ್ಕ ರೂಪದಲ್ಲಿ ಸ್ವಲ್ಪ ಭಾಗಗಳಾಗಿ ಇದನ್ನು ಚಿಂತನೆ ಮಾಡುವ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಮೊದಲನೇ ಶ್ಲೋಕ. ಶ್ರೀನಿವಾಸನ ಪೋಲ್ವ ದೀನವತ್ಸಲರುಂಟೆ, ದಾನಿಗಳುಂಟೆ ಜಗದೋಳು ಇಹರೆಂಬ ಜ್ಞಾನಿಗಳುಂಟೆ ಅನುಗಾಲ. ಶ್ರೀನಿವಾಸನ ಪೋಲ್ವ ದೀನವತ್ಸಲರುಂಟೆ. ಶ್ರೀನಿವಾಸ ಅವನು ಲಕ್ಷ್ಮಿಯನ್ನೇ ತನ್ನ ವಕ್ಷಸ್ಥಳದಲ್ಲಿ ಇಟ್ಟುಕೊಂಡವನು. ಅಂತಹವನು ಬಹಳ ಕರುಣಾಶಾಲಿ, ದೀನವತ್ಸಲ, ದೀನರನ್ನು ಉದ್ಧಾರ ಮಾಡೋದೇ ಅವನ ಕರ್ತವ್ಯ ಅಂತ ತೋರಿಸಿಕೊಂಡವನು. ಅಂತಹ ದೀನವತ್ಸಲರು, ಅಂತಹ ಕರುಣಾಮಯಿಗಳು ಈ ಜಗತ್ತಿನಲ್ಲಿ ಬೇರೆ ಯಾರು ಇದ್ದಾರಾ ಅಂತ ಭಗವಂತನ ಕಾರುಣ್ಯದ ಚಿಂತನೆಯೊಂದಿಗೇನೆ ಈ ಸ್ತೋತ್ರವನ್ನು ದಾಸರು ಪ್ರಾರಂಭ ಮಾಡ್ತಾ ಇದ್ದಾರೆ. ಇನ್ನು ದಾನಿಗಳುಂಟೆ ಜಗದೋಳು ಅಂತಾರೆ. ಅಂದರೆ ದಾನಿಗಳು ಅಂದ್ರೇನು? ಎಲ್ಲವನ್ನೂ ಕೊಡುವ ಸಾಮರ್ಥ್ಯ, ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಅಂತ ಭಗವಂತನಿಗೆ ಒಬ್ಬನಿಗೆ ಇರುವ ಶಕ್ತಿ ಅದು. ಇನ್ನು ಏನೇನು ಕೊಟ್ಟಿಲ್ಲ ಭಗವಂತ ಈ ಜೀವರುಗಳಿಗೆ. ಬರೀ ಲಿಂಗದೇಹದಿಂದ ಆವರಕಗೊಂಡು ಕರ್ಮಬಂಧನದಿಂದ ಎಲ್ಲೋ ಇದ್ದ ಜೀವನಿಗೆ ಸೃಷ್ಟಿಗೆ ತರ್ತಾನೆ. ಸೃಷ್ಟಿಗೆಯಲ್ಲಿ ತನ್ನ ವಾಸಕ್ಕೆ ಒಂದು ಸ್ಥಾನವಾಗಿ ಪ್ರಪಂಚವನ್ನು ಸೃಷ್ಟಿಸಿಕೊಟ್ಟ. ಅದರಲ್ಲಿ ಪಂಚಭೂತಗಳು, ಅದಕ್ಕೆ ವಿಷಯಗಳಾಗಿ ಪಂಚ ತನ್ಮಾತ್ರೆಗಳು, ಎಷ್ಟೆಲ್ಲ ಇದ್ದು ಕೂಡ ಅಣುಮಾತ್ರವಾಗಿರುವ ಜೀವನಿಗೆ ಅದನ್ನು ಅನುಭವಿಸಕ್ಕೆ ಯೋಗ್ಯತೆ ಇಲ್ಲದೇ ಇದ್ದಾಗ ಅವನಿಗೆ ಅನೇಕ ಯೋನಿಗಳನ್ನು, ದೇಹಗಳನ್ನು ಕೊಟ್ಟು ಅದರಲ್ಲಿ ತನ್ನ ದೇವತೆಗಳನ್ನು, ಭಕ್ತರನ್ನು ಅದರೊಳಗಿಟ್ಟು ಅವರೊಳಗೆ ತಾನಿದ್ದು ಅನೇಕ ರೂಪಗಳಿಂದ ತಾನು ಅದನ್ನು ಸ್ವೀಕರಿಸಿ ಆ ಜೀವಕ್ಕೂ ಕೂಡ ಅದರ ಭೋಗವನ್ನು ತಂದುಕೊಟ್ಟು
ತನ್ನ ಕರ್ಮಗಳಿಂದನೇ ಅವನು ಆ ಸುಖ ದುಃಖಾದಿಗಳನ್ನು ಅನುಭವಿಸಲು ಶಕ್ಯನನ್ನಾಗಿ ಮಾಡಿ ಕೊನೆಯಲ್ಲಿ ಅವನಿಗೆ ಯೋಗ್ಯವಾದ ಗತಿಯನ್ನು ಕೊಡ್ತಾನಲ್ಲ, ಇಂತಹ ದೊಡ್ಡ ದಾನ ಇನ್ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಭಗವಂತನ ಕಾರುಣ್ಯಾತಿಶಯ ಮತ್ತು ಅವನು ನಮಗೆ ಮಾಡಿರುವ ಉಪಕಾರ ಸ್ಮರಣೆಯನ್ನು ದಾಸರು ತೋರಿಸಿಕೊಡ್ತಾ ಈ ರೀತಿಯಲ್ಲಿ ಅವನನ್ನು ಪ್ರಾರ್ಥನೆ ಮಾಡ್ತಾರೆ. ಅವನಿಗಿಂತ ದೊಡ್ಡ ಜ್ಞಾನಿಗಳು ಇದ್ದಾರೆ, ದಾನಿಗಳಿದ್ದಾರೆ ಅಂತ ಹೇಳುವ ಜ್ಞಾನಿಗಳು ಯಾರನ್ನಾರು ನೋಡಿದ್ದೀರಾ ಈ ಜಗತ್ತಲ್ಲಿ ಅಂತ ಕೇಳ್ತಾರೆ. ಅಂದರೆ ಜ್ಞಾನಿಗಳಾದವರೆಲ್ಲರೂ ಒಪ್ಪಿರುವ ವಿಚಾರ ಇದು. ಕೊಡೋದರಲ್ಲಿ ಭಗವಂತನನ್ನು ಮೀರಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ. ಈ ಚಿಂತನೆಯನ್ನು ಮಾಡದೇ ಇರುವವರು ಜ್ಞಾನಿಗಳೇ ಅಲ್ಲ ಅಂತ ಈ ಪದ್ಯದ ಒಂದು ತಾತ್ಪರ್ಯ. ಏನು ಕರುಣಾನಿಧಿಯೋ ಶ್ರೀನಿತಂಬಿನಿ ರಮಣ, ತಾನಮ್ಮನಗಲಿ ಸೈರಿಸದ ಕರುಣಿಯ ನಾನೆಂತು ತುತಿಸಿ ಹಿಗ್ಗಲಿ, ಎಂದೆಂದೂ ಬಿಡದ ಅನಿಮಿತ್ತ ಬಂಧು ಭಗವಂತ. ಅದಕ್ಕೆ ಗೀತೆಯಲ್ಲಿ ಕೃಷ್ಣ ಹೇಳಿಬಿಟ್ಟಿದ್ದಾನೆ, ಸುಹೃನ್ ಮಿತ್ರಾದ್ಯುದಾಸೀನ ಮಧ್ಯಸ್ಥ ದ್ವೇಷ ಬಂಧುಷು ಅಂತ 6 ರೀತಿಯ ಸಂಬಂಧಗಳು ಜಗತ್ತಿನಲ್ಲಿ ಕಾಣುತ್ತವೆ. ಅದರಲ್ಲಿ ಸುಹೃತ್ ರೂಪ ಅಂದರೆ ಬಯಸದೆ, ಏನನ್ನೂ ಇನ್ನೊಬ್ಬರಿಂದ ಅಪೇಕ್ಷಿಸದೆ ಇನ್ನೊಬ್ಬರನ್ನು ಉದ್ಧಾರ ಮಾಡುವ, ಅವರಿಗೆ ಕರುಣೆ ತೋರುವ ಒಂದು ಸ್ವಭಾವ ಇರುವವರು ಸುಹೃತ್ಗಳು. ಅದರಲ್ಲಿ ಪರಮ ಸುಹೃತ್ ಯಾರಂದರೆ ಭಗವಂತನೇ. ನಮಗೆ ಎಂದೆಂದೂ ನಮ್ಮನ್ನಗಲದೆ ನಮ್ಮ ಬಿಂಬರೂಪನಾಗಿ ನಮ್ಮೊಳಗೆ ಅನವರತ ಇರುವವ ಒಬ್ಬನೇ ಯಾರು ಅಂದರೆ ಅವನು ಭಗವಂತ. ಅಂತಹ ಕರುಣೆ ಇನ್ಯಾರಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ? ಶ್ರೀ ಲಕ್ಷ್ಮೀದೇವಿಯ ಪತಿಯಾದ ಭಗವಂತನನ್ನಲ್ಲದೆ ಇನ್ಯಾರಿಗೂ ಅಂತಹ ಕಾರುಣ್ಯ ಈ ಅಲ್ಪ ಜೀವನ ಮೇಲೆ ಬರಲಿಕ್ಕೇ ಸಾಧ್ಯ ಇಲ್ಲ. ಇಂತಹ ನಿಮಿತ್ತ ಬಂಧುವನ್ನು ನಾವೇನು ಸ್ತೋತ್ರ ಮಾಡಿ ಅವನನ್ನು ಸಂತೋಷಪಡಿಸಲಿಕ್ಕೆ ಸಾಧ್ಯ ಅಂತ ದಾಸರು ಕೇಳ್ತಾ ಇದ್ದಾರೆ. ಶ್ರೀನಾಥ ನಿನ್ನವರ ನಾನಾ ಅಪರಾಧಗಳ ನೀನೆಣಿಸದವರ ಸಲಹೀದಿ ಸರ್ವಜ್ಞ ಏನೆಂಬೆ ನಿನ್ನ ಕರುಣಕ್ಕೆ. ಹೌದು, ಇಷ್ಟೆಲ್ಲ ಕಾರುಣ್ಯ ಮಾಡುವವರು ಯಾರು? ಯಾವಾಗ ಜಗತ್ತಲ್ಲಿ ಇನ್ನೊಬ್ಬರ ಮೇಲೆ ನಾವು ಕಾರುಣ್ಯ ತೋರಿಸ್ತೀವಿ, ನಮಗೆ ಅವರಿಂದ ಯಾವುದೇ ಹಾನಿ ಇಲ್ಲ ಅನ್ನೋದು ಸ್ಪಷ್ಟತೆ ಇರಬೇಕು ನಮಗೆ. ನಾವು ಅವರಿಗಿಂತ ಬಹಳ ಉತ್ತಮ ಸ್ಥಿತಿಯಲ್ಲಿದ್ದೇವೆ, ಅವರಿಂದ ನಮ್ಮನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಅವರ ಮೇಲೆ ಅಲ್ಪ ಸ್ವಲ್ಪ ಕರುಣೆಯನ್ನು ತೋರಿಸೋ ಬುದ್ಧಿ ನಮಗೆ ಬಂದರೂ ಬರಬಹುದು. ಆದರೆ ಭಗವಂತ ಹೀಗಲ್ಲ. ಅನೇಕ ಅಪರಾಧಗಳನ್ನು ನಾವು ಭಕ್ತರಾದವರು ಮಾಡ್ತಾನೇ ಇರ್ತೇವೆ. ಭಗವಂತನ ಏನು ಷಡ್ಗುಣೈಶ್ವರ್ಯ ಸಂಪನ್ನನಾದ ಅವನ ಸಾಮರ್ಥ್ಯವನ್ನು ಎಣಿಸುವಲ್ಲಿ ನಾವು ಪದೇ ಪದೇ ಸೋಲ್ತಾ ಇರ್ತೇವೆ. ಆ ರೀತಿಯಲ್ಲಿ ಅವನ ಗುಣಚಿಂತನೆಯನ್ನು ಮಾಡದೆ, ಅವನ ಸ್ವರೂಪ ಜ್ಞಾನವನ್ನು ಅರಿಯದೆ ಅನೇಕ ಅಪರಾಧಗಳು ನಮ್ಮಿಂದ ಆಗ್ತಾವೆ. ಭಗವಂತ ಏನು ನಿರ್ದಯ ಅಂತೀವಿ, ನಮಗೆ ಕಷ್ಟ ಬಂದ ತಕ್ಷಣ ಅವನಿಗೆ ಕರುಣೆ ಇಲ್ಲ ಅಂತೀವಿ, ನಮಗೆ ದುಡ್ಡಿಲ್ಲ ಅಂದ ತಕ್ಷಣ ಅವನಿಗೆ ಕೊಡೋ ಸಾಮರ್ಥ್ಯ ಇಲ್ಲ ಅಂತೀವಿ. ಹೀಗೆ ನಮಗಾದ ತೊಂದರೆಗಳನ್ನೆಲ್ಲ ಅವನಲ್ಲಿ ಆರೋಪ ಮಾಡಿ ಅನೇಕ ಅಪರಾಧಗಳನ್ನು ಭಕ್ತರೂ ಕೂಡ ಮಾಡ್ತಾರೆ. ಸಾಮಾನ್ಯರು ಬಿಟ್ಬಿಡಿ, ಎಂತಹ ಭಗವದ್ಭಕ್ತರು, ಭಾಗವತ ಹೇಳಲ್ವೇ ಮುಹ್ಯಂತಿ ಎಂ ಸೂರಯ್ಯ, ಎಂತಹ ಜ್ಞಾನಿಗಳು ಕೂಡ ಭಗವಂತನನ್ನು ತಿಳಿಯುವಲ್ಲಿ ಎಡುವುತ್ತಾರೆ ಕರ್ಮದ ವಿಪಾಕದಿಂದ. ಹೀಗಿರುವಾಗಲೂ ಕೂಡ ನೀನು ಅದನ್ನು ಎಣಿಸದೆ, ಭಕ್ತರ ಅಪರಾಧಗಳನ್ನು ಎಣಿಸದೆ ಸಲಹುತ್ತಿ ಅವರನ್ನು ರಕ್ಷಣೆ ಮಾಡ್ತಿ. ಅದನ್ನು ಒಂದು ಕ್ಷಣಕ್ಕೂ ಗಣನೆಗೆ ತೆಗೆದುಕೊಳ್ಳದೆ ಅವರ ಮೇಲೆ ನಿನ್ನ ಕಾರುಣ್ಯವನ್ನು ನಿರಂತರ ಇಟ್ಟಿರ್ತೀಯ. ಯಾಕೆ ಅಂದರೆ ನೀನು ಸರ್ವಜ್ಞ. ಯಾಕೆ ಅಂದರೆ ನಿನಗೆ ಮಾತ್ರ ಗೊತ್ತು, ನೀನು ಮಾತ್ರ ಎಲ್ಲವನ್ನೂ ತಿಳಿದವನು. ಈ ಅಲ್ಪ ಜೀವನ ಸಾಮರ್ಥ್ಯವನ್ನೂ ತಿಳಿದಿರೋದ್ರಿಂದ ಸುಲಭವಾಗಿ ನೀನು ಅಂಥವರನ್ನು ಕ್ಷಮಿಸಿ ಅವರನ್ನು ಉದ್ಧಾರ ಮಾಡ್ತಿ. ಇಂತಹ ನಿನ್ನ ಕಾರುಣ್ಯಕ್ಕೆ ಏನು ಹೇಳಲಿಕ್ಕೆ ಸಾಧ್ಯ ಅಪ್ಪ ಅಂತ ದಾಸರು ಕೇಳ್ತಾ ಇದ್ದಾರೆ. ಅಚ್ಚುತನೆ ನಿನ್ನಂಥ ಹುಚ್ಚು ದೊರೆಗಳ ಕಾಣೆ ಕಚ್ಚಿ ಬೈದೊದ್ದ ಭಕುತರ ಅಪರಾಧಗಳ ತುಚ್ಚಗೈದವರ ಸಲಹೀದಿ. ಅದಕ್ಕೆ ಹೇಳಿದ್ದು ನಾನು ಮೊದಲೇನೆ, ಭಗವಂತನ ಸಖ್ಯವನ್ನು ಕಾಣ್ತಾರೆ, ಸಖ್ಯ ಭಕ್ತಿಯನ್ನು ದಾಸರು ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ನಿನ್ನಂಥ ಹುಚ್ಚು ದೊರೆಗಳ ಕಾಣೆ ಅಂತ ಹೇಳ್ತಾರೆ ಸಲಿಗೆಯಿಂದ. ಅಂದರೆ ನಿನಗೇನು ಹುಚ್ಚು, ನಿನ್ನನ್ನು ಬೈತಾರೆ, ನಿನ್ನನ್ನು ಅಂತಾರೆ, ನಿನ್ನ ಸಾಮರ್ಥ್ಯವನ್ನು ಪ್ರಶ್ನೆ ಮಾಡ್ತಾರೆ, ಅನೇಕ ರೀತಿಯಲ್ಲಿ ನಿನಗೆ ನಿನ್ನ ಒಂದು ಗುಣಚಿಂತನೆಯಲ್ಲಿ ದೋಷಗಳನ್ನು ಈ ಭಕ್ತರು ಅನ್ನಿಸಿಕೊಂಡ ಪರಿಪೂರ್ಣರಲ್ಲದ ಜೀವರು ಪದೇ 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 ಮಾಡಿದರೂ ಕೂಡ ಅಂತಹವರ ಅಪರಾಧಗಳನ್ನು ಒಂದು ಕ್ಷಣಕ್ಕೂ ನೀನು ಮನಸ್ಸಿಗೆ ತರೋದಿಲ್ಲ. ಹರಿಕಥಾಮೃತ ಸಾರದಲ್ಲೇ ಇದನ್ನು ಹೇಳಿದ್ದಾರೆ ಕರುಣಾಸಂಧಿಯಲ್ಲಿ ದಾಸರು. ಭಗವಂತನ ಕಾರುಣ್ಯಕ್ಕಾಗಿ ಅಲ್ಲೂ ಕೂಡ ಒಂದು ಸಂಧಿಯನ್ನೇ ಅವರು
ಮೀಸಲಾಗಿಟ್ಟಿದ್ದಾರೆ. ಅಲ್ಲಿ ಹೇಳಬೇಕಾದ್ರೆ ಗೋಪ ಗುರುವಿನ ಮಡದಿ ಭೃಗು ನಗ ಚಾಪ ಮೊದಲಾದವರು ಮಾಡಿದ ಮಹಾಪರಾಧಗಳೆನಿಸಿದನೆ ಕರುಣಾ ಸಮುದ್ರ ಹರಿ ಅಂತ ಹೇಳಿದಾಗೆ ಇಲ್ಲೂ ಕೂಡ ಕಚ್ಚಿ ಬೈದು ಒದ್ದ ಭಕುತರ ಅಂತ ಕಾಳಿಯ ಭಗವಂತನನ್ನೇ ಕಚ್ಚಿ ನಾಶ ಮಾಡ್ತೀನಿ ಅಂತ ಬಂದಿದ್ದ. ಇನ್ನು ಶಿಶುಪಾಲ ಅನೇಕ ರೀತಿಯಲ್ಲಿ ದೋಷಗಳನ್ನು ಮುಖತಃ ಭಗವಂತನ ಮೇಲೆ ಆರೋಪ ಮಾಡಿದ. ಹಾಗಾದರೆ ಇನ್ನು ಒದ್ದರು ಅಂಥೇಳಿ ಭೃಗು ಋಷಿಗಳಂಥ ಮಹಾತ್ಮರು ಭಗವಂತನನ್ನು ಕಾಲಿನಿಂದ ಪಾದಾಘಾತ ಮಾಡಿದರು ಅಂತ ಕಥೆಯನ್ನು ಕೇಳ್ತೇವೆ. ಹೀಗೆಲ್ಲ ಇದ್ದಾಗ ಅವರ ದೋಷಗಳೇನು ಅಲ್ಪವಾದವೇ? ಹಾಗಿದ್ದರೂ ಕೂಡ ಅವರ ಎಲ್ಲ ದೋಷಗಳನ್ನು ಕ್ಷಮೆ ಮಾಡಿದ್ದಾನೆ. ಇಲ್ಲಿ ಶಿಶುಪಾಲನ ವಿಷಯದಲ್ಲಿ ನಾವು ಇದನ್ನು ತಿಳಿಬೇಕು. ಅಲ್ಲಿ ಇಬ್ಬರು ಜೀವರಿದ್ದಾರೆ. ಯೋಗ್ಯನಾದ ಜಯನನ್ನು ಭಗವಂತ ಭಕ್ತನಾದವರನ್ನು ಮಾತ್ರ ಉದ್ಧಾರ ಮಾಡ್ತಾನೆ. ಭಗವದ್ವೇಷಿಗಳಾದ ದೈತ್ಯನಾಗಿ ಏನು ಒಳಗಿದ್ದ ಅವನಿಗೆ ಯೋಗ್ಯವಾದ ಗತಿಯನ್ನೇ ಭಗವಂತ ಕೊಟ್ಟಿದ್ದಾನೆ, ಅಂಧತಮಸ್ಸನ್ನು. ಆದರೆ ಭಕ್ತನಾಗಿದ್ದೂ ಕೂಡ ಕರ್ಮ ವಿಶೇಷದಿಂದ ಪ್ರಾರಬ್ಧಕ್ಕನುಗುಣವಾಗಿ ಭಗವಂತನಲ್ಲಿ ದ್ವೇಷ ಮಾಡುವ ಯಾವ ಅವಸ್ಥೆಗೆ ಒಳಗಾಗಿದ್ದ ಅಂತಹ ಭಕ್ತನನ್ನು ತಾನು ಉದ್ಧಾರ ಮಾಡ್ತಾನೆ. ಇದನ್ನು ನಾವು ಪದೇ ಪದೇ ಅನುಸಂಧಾನ ಮಾಡಬೇಕು. ಯಾಕೆ ಅಂದರೆ ಭಗವಂತ ಅನ್ನೋನು ಎಂದೂ ಕೂಡ ಯಾರಲ್ಲಿಯೂ ಒಂದು ತಾರತಮ್ಯವನ್ನು ಮಾಡುವನಲ್ಲ. ಯಾರ್ಯಾರ ಯೋಗ್ಯತೆ ಎಷ್ಟೋ ಆ ಯೋಗ್ಯತೆಗೆ ತಕ್ಕಂತೆ ಭಗವಂತ ಅವರನ್ನು ಪ್ರೀತಿಸ್ತಾನೆ, ದ್ವೇಷಿಸ್ತಾನೆ. ಹಾಗಾಗಿ ಗುಣದ ಪ್ರೀತಿ ಮತ್ತು ದೋಷದ ದ್ವೇಷ ಮಾತ್ರ ಭಗವಂತನಿಗಿರೋದು ಹೊರತು ಅವನಲ್ಲಿ ಯಾವುದೇ ರೀತಿಯ ಬಗೆಯಾದ ವೈಷಮ್ಯ, ನೈರ್ಗುಣ್ಯ ಇಂಥ ದೋಷಗಳಿಲ್ಲ. ಇದನ್ನು ನಾವು ಸ್ಮರಣೆಗೆ ತಂದ್ಕೊಳ್ಳಿ ಅಂತಲೇ ಭಕ್ತರನ್ನು ಉದ್ಧರಿಸಿದ ಅನ್ನೋದನ್ನು ಪದೇ ಪದೇ ತೋರಿಸ್ಕೊಟ್ಟಿದ್ದಾರೆ. ಯಾಕೆಂದರೆ ಅವರು ಸಜ್ಜೀವರು, ಭಗವಂತನ ಭಕ್ತರು. ಯಾವುದೋ ಕರ್ಮವಶಾತ್ ಅವರಲ್ಲಿ ದೋಷಗಳು ಕಾಣಿಸುತ್ತೆ, ಕಲ್ಯಾದಿ ದೈತ್ಯರ ಆವೇಶಗಳಿರುತ್ತೆ. ಹೀಗಿರುವಾಗ ಅವರ ದೋಷಗಳನ್ನು ಭಗವಂತ ಮನ್ನಿಸ್ತಾನೆ. ಅಂದರೆ ಯೋಗ್ಯತೆ ಚೆನ್ನಾಗಿದ್ದಾಗ ಅವರಿಗೆ ಒಳ್ಳೆಯ ಒಂದು ಗತಿಯನ್ನು ಭಗವಂತ ತಂದುಕೊಡ್ತಾನೆ, ಅವರ ದೋಷಗಳನ್ನು ಎಣಿಸೋದಿಲ್ಲ ಅನ್ನೋದು ತಾತ್ಪರ್ಯವನ್ನು ಇಲ್ಲಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ತುಚ್ಛಗೈದು ಹಾಗಾಗಿ ಅವರ ಅಪರಾಧಗಳನ್ನು ಅತ್ಯಂತ ಕಡೆಗಣಿಸಿ ಅವರ ಉದ್ಧಾರದ ಬಗ್ಗೆ ಅವನು ಗಮನ ಕೊಡ್ತಾನೆ. ತಂದೆ ತಾಯಿಯು ಭ್ರಾತೃ ಬಂಧು ಸಖ ಗುರುಪುತ್ರ ಎಂದೆಂದು ನೀನೆ ಗತಿಗೋತ್ರ ಇಹ ಪರದಿ ಇಂದಿರಾರಾಧ್ಯ ಸಲಹೆಮ್ಮ. ಮಾತಾ ಪಿತಾ ಎಲ್ಲವೂ ನೀನೆ ಅಂತ ಭಗವಂತನನ್ನು ಭಕ್ತ ಕಾಣುವ ರೀತಿ ಅದೇ. ತಂದೆ ನೀನೇ ಕೃಷ್ಣ, ತಾಯಿ ಇಂದಿರಾದೇವಿ ಅಂತ ಹೇಳೋ ಹಾಗೆ ತಂದೆಯೂ ಅವನೇ, ತಾಯಿಯೂ ಅವನೇ, ಅಣ್ಣ ತಮ್ಮಂದಿರೂ ಅವನೇ, ಬಂಧುವೂ ನೀನೆ, ಸಖನೂ ನೀನೆ, ಗುರುವೂ ನೀನೆ, ಪುತ್ರನೂ ನೀನೆ, ಕೊನೆಗೆ ಎಂದೆಂದಿಗೂ ಗತಿ ಗೋತ್ರ ಎಲ್ಲವೂ ನೀನೆ. ಒಬ್ಬ ಭಕ್ತನಿಗೆ ಎಲ್ಲವೂ ಭಗವಂತನೇ. ಎಲ್ಲ ಅಧಿಷ್ಠಾನಗಳದ್ದು ಅವನು ಭಗವಂತನನ್ನೇ ಕಾಣ್ತಾನೆ ಅಂತ ಒಂದರ್ಥ. ಇನ್ನು ಎಲ್ಲ ಅನುಸಂಧಾನವು, ಎಲ್ಲ ತನ್ನ ಸಂಬಂಧವು ಭಗವಂತನಲ್ಲೇ. ಒಮ್ಮೆ ತಂದೆಯಾಗಿ ಗೌರವಿಸ್ತಾನೆ, ಒಮ್ಮೆ ತಾಯಿಯಾಗಿ ಪ್ರೀತಿಸ್ತಾನೆ, ಇನ್ನೊಮ್ಮೆ ಅಣ್ಣ ತಮ್ಮಂದಿರಂತೆ ಸಲಹುತ್ತಾನೆ, ಬಂಧುವಾಗಿ ಸಹಾಯ ಮಾಡ್ತಾನೆ, ಸಖನಾಗಿ ದಾರಿಯನ್ನು ತೋರಿಸ್ತಾನೆ, ಗುರುವಾಗಿ ಉದ್ಧಾರ ಮಾಡ್ತಾನೆ. ಹಾಗೆ ಪುತ್ರನಂತೆ ನಮ್ಮ ಪ್ರೀತಿಗೆ ನಮ್ಮ ವಶಕ್ಕೆ ಬರ್ತಾನೆ. ಹೀಗೆ ಭಗವಂತನೇ ಅವರಿಗೆಲ್ಲವೂ. ಹೀಗೆ ಎಂದೆಂದೂ ನೀನೇ ಗತಿಗೋತ್ರ ಇಹಪರದಿ ಇಂದಿರಾರಾಧ್ಯ ಸಲಹೆಮ್ಮ. ಹಾಗಾಗಿ ಇಹದಲ್ಲೂ ಮತ್ತು ಪರದಲ್ಲೂ ಅನಿಮಿತ್ತನಾಗಿ ನಮ್ಮ ಜೊತೆ ಇರುವ ಭಗವಂತನೇ ನಮಗೆಲ್ಲವೂ ಅನ್ನುವ ಅನುಸಂಧಾನ ಭಗವಂತನ ಭಕ್ತರಲ್ಲಿ ನಿರಂತರವಾಗಿ ನಾವು ಕಾಣಬಹುದು. ಇಹಪರದಿ ಅಂದರೆ ಇಲ್ಲಿಯೂ ಕೂಡ ಹೀಗೆ ಎಲ್ಲ ಅವಸ್ಥೆಗಳಲ್ಲೂ ನಮ್ಮನ್ನು ರಕ್ಷಣೆ ಮಾಡ್ತಾನೆ, ಸಲಹುತ್ತಾ ಇದ್ದಾನೆ. ಇನ್ನು ಮುಕ್ತಾವಸ್ಥೆಯಲ್ಲೂ ಕೂಡ ಅವನೇ. ಹಾಗಾಗಿ ಮುಕ್ತಾಮುಕ್ತ ನಿಯಾಮಕ ಭಗವಂತ ಅನ್ನೋ ಚಿಂತನೆಯನ್ನು ಇಲ್ಲಿ ಕೊಡ್ತಾ ನಮ್ಮನ್ನು ರಕ್ಷಣೆ ಮಾಡುವಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಎನ್ನ ಪೋಲುವ ಭಕ್ತರು ಅನ್ನಂತ ನಿನಗಿಹರು, ನಿನ್ನಂಥ ಸ್ವಾಮಿ ಎನಗಿಲ್ಲವದರಿಂದ ಭಿನ್ನೈಪೆ ನಿನ್ನೂ ಸಲಹೆಂದು. ಎನ್ನಂತ ಪೋಲುವ ಭಕ್ತರು ಅನ್ನಂತ ನಿನಗಿಹರು, ಅನಂತವಾದ ಭಕ್ತಗಣನ ನಿನಗಿದೆ ಸ್ವಾಮಿ. ನಿನಗೆಂಥ ಉತ್ತಮ ಬ್ರಹ್ಮಾದಿ ದೇವತೆಗಳು ನಿನ್ನ ಪರಮ ಭಕ್ತರು, ಎಂತಹ ಉತ್ತಮ ಜೀವರೆಲ್ಲ ನಿನ್ನ ಭಕ್ತರು.
ಎಂತಹ ಋಷಿಗಳು, ಎಂತಹ ಗಂಧರ್ವರು, ಎಂತಹ ಯಕ್ಷರು, ಎಂತಹ ಸಿದ್ಧರು, ಸಾಧ್ಯರು, ಮನುಷ್ಯೋತ್ತಮರು, ಹೀಗೆ ನಿನ್ನ ಭಕ್ತಗಣ ಅನ್ನೋದು ಬಹಳ ವಿಸ್ತೃತವಾದದ್ದು. ಹಾಗಾಗಿ ಅನಂತ ಭಕ್ತರು ನಿನಗಿದ್ದಾರೆ. ಆದರೆ ನಿನ್ನಂಥ ಸ್ವಾಮಿ ನನಗಿಲ್ಲ. ಆದರೆ ನನಗೆ ನೀನೊಬ್ಬನೇ ಸ್ವಾಮಿ. ನಿನ್ನಂತಹ ಸ್ವಾಮಿ ಇನ್ನೊಬ್ಬ ನನಗೆ ಸಿಗೋದಿಲ್ಲ. ಎನಗಿಲ್ಲವದರಿಂದ ಭಿನ್ನೈಪ ನಿನ್ನು ಸಲಹಿಂದು. ಹಾಗಾಗಿ ನಿನ್ನನ್ನೇ ಪ್ರಾರ್ಥನೆ ಮಾಡಬೇಕು ನಾನು. ತಂದೆನೂ ನೀನೇ, ತಾಯಿನೂ ನೀನೇ ಅಂತ ಇನ್ಯಾರಲ್ಲಿ ಕೇಳಲಿ? ನಿನಗೇನೋ ಬೇಕಾದಷ್ಟು ಭಕ್ತರಿರ್ಬೋದು, ಆದರೆ ನಿನ್ನಂಥ ಒಡೆಯ ನನಗಿನ್ಯಾರಿಲ್ಲ. ಹಾಗಾಗಿ ನಿನ್ನನ್ನು ಪ್ರಾರ್ಥನೆ ಮಾಡ್ತೀನಿ, ನನ್ನನ್ನು ರಕ್ಷಣೆ ಮಾಡು ಅಂತ ದಾಸರು ಕೇಳ್ಕೊಳ್ತಾ ಇದ್ದಾರೆ. ಇಂದಿರಾಪತಿ ನೀನು, ಮಂದಭಾಗ್ಯನು ನಾನು, ವಂದ್ಯನೋ ನೀನು ಸುರರಿಂದ, ಸುರರಿಂದ ನರರಿಂದ ನಿಂದ್ಯನೋ ನಾನು ಜಗದೋಳು. ಕನಕದಾಸರ ಹರಿಭಕ್ತ ಸಾರದ ಮಾತೆ. ಮತ್ತೆ ದೀನ ನಾನು ಸಮಸ್ತ ಲೋಕಕ್ಕೆ, ದಾನಿ ನೀನು ವಿಚಾರಿಸಲು ಮತಿಹೀನ ನಾನು ಅಂತ ಅವ್ರೇನು ಹೇಳ್ತಾರೆ. ಹಾಗೆ ಇಂದಿರಾಪತಿ ನೀನು, ನಿನ್ನ ಸೌಭಾಗ್ಯಕ್ಕೆ ಏನು ಕಮ್ಮಿ ಆಗಿದೆ ಸ್ವಾಮಿ? ನೀನು ಇಂದಿರೆಯ ಒಡೆಯ, ಇಂದಿರೆಗೂ ಪತಿ. ಮಂದಭಾಗ್ಯನು ನಾನು ಅತ್ಯಂತ ನಿಕೃಷ್ಟನಾದ ಭಾಗ್ಯವನ್ನು ಹೊಂದಿರುವಂಥ ಅಲ್ಪ ಜೀವ. ಇನ್ನು ವಂದ್ಯನೋ ನೀನು ಸುರರಿಂದ, ಎಲ್ಲ ದೇವತೆಗಳಿಂದ, ನರರಿಂದ, ಹೀಗೆ ಅನೇಕ ಭಕ್ತರ ಗಡಣದಿಂದ ನಿರಂತರ ಸ್ತೋತ್ರಕ್ಕೆ ಒಳಪಡುವವ ನೀನು. ನಾನು ಅವರೆಲ್ಲರಿಂದನೂ ನಿಂದ್ಯನಾಗುವವನು. ನನ್ನ ಕರ್ಮವಶಾತ್ ಈ ಸೃಷ್ಟಿಯಲ್ಲಿ, ಈ ಸಂಸಾರದಲ್ಲಿ ಬಂಧಿತನಾಗಿ ಎಲ್ಲರಿಂದಲೂ ತುಚ್ಛೀಕರಣಕ್ಕೆ ಒಳಗಾಗುವ ಒಂದು ಅವಸ್ಥೆಯಲ್ಲಿ ನಾನಿದ್ದೇನೆ. ಹಾಗಾಗಿ ನನ್ನಲ್ಲಿ ನಿನ್ನಲ್ಲಿ ಅಜಗಜಾಂತರವಾದ ಒಂದು ವ್ಯತ್ಯಾಸ ಇದೆ ಸ್ವಾಮಿ. ನನ್ನ ಅವಸ್ಥೆಯೇ ಬೇರೆ, ನಿನ್ನ ಅವಸ್ಥೆಯೇ ಬೇರೆ. ಹಾಗಾಗಿ ನೀ ನನ್ನನ್ನು ಉದ್ಧರಿಸು ಅನ್ನೋದು ಇಲ್ಲಿ ಪ್ರಾರ್ಥನೆ. ಶರಣು ಶರಣರ ದೇವ, ಶರಣು ಸುರವರ ಮಾನ್ಯ, ಶರಣು ಶಶಿಕೋಟಿ ಲಾವಣ್ಯ, ಲಾವಣ್ಯ ಮೂರುತಿಯೇ ಶರಣೆಂಬೆ ಸ್ವಾಮಿ ಕರುಣೀಸೋ. ಹೀಗಿರುವಾಗ ನಿನಗೆ ನಾನು ಏನಂತ ಕೇಳಲಿ? ಶರಣು, ನಿನಗೆ ನಮಸ್ಕಾರ ಮಾಡ್ಬೋದಷ್ಟೇ ನಾನು. ಶರಣು, ನಿನಗೆ ನಮಸ್ಕಾರ. ಎಂಥವನು ನೀನು? ಶರಣರ ದೇವ ಅಂದರೆ ಎಲ್ಲರಿಂದಲೂ ನಮಸ್ಕರಿಸಲ್ಪಡುವವ. ಶರಣು ಸುರವರ ಮಾನ್ಯ, ಸುರರಲ್ಲೇ ಶ್ರೇಷ್ಠರಾದ ಇಂದ್ರಾದಿಗಳು, ಅವರಿಗಿಂತ ಶ್ರೇಷ್ಠರಾದ ರುದ್ರಾದಿಗಳು, ಅವರಿಗಿಂತಲೂ ಶ್ರೇಷ್ಠರಾದ ಬ್ರಹ್ಮವಾಯುಗಳಿಗಿಂತಲೂ ಮಾನ್ಯನಾದವನು. ಶರಣು ಶಶಿಕೋಟಿ ಲಾವಣ್ಯ, ಶಶಿಕೋಟಿ ಸಹಸ್ರಾರು ಚಂದ್ರನ ಕಾಂತಿಯನ್ನು ಹೊಂದಿ ಸುಂದರವಾಗಿ ಮೆರೆತಿರುವ ಲಾವಣ್ಯ ಮೂರುತಿ, ಅತ್ಯಂತ ಸುಂದರವಾದ ಮೂರುತಿ ನೀನು. ಶರಣೆಂಬೆ ಸ್ವಾಮಿ ಕರುಣೀಸು. ಇಂತಹ ನಿನಗೆ ನಾನು ನಮಸ್ಕಾರ ಮಾಡ್ತೀನಿ ಸ್ವಾಮಿ, ಕರುಣೆ ಮಾಡು, ರಕ್ಷಿಸು. ಎನ್ನೊಳಿಪ್ಪ ಮಹಾತ್ಮ ಅನ್ಯರೊಳು ನೀನಿದ್ದು, ಅನ್ಯೋನ್ಯವಾಗಿ ಮಮತೆಯ ಕಲ್ಪಿಸಿ ನಿನ್ನೊಳಗೆ ನೀನೆ ರಮಿಸುವಿ. ಇಲ್ಲಿ ದಾಸರು ಪ್ರಶ್ನೆ ಮಾಡ್ತಾರೆ, ಈ ಜೀವಗಳಲ್ಲಿ ನಾವೆಲ್ಲ ಈ ಜನ್ಮದಲ್ಲಿ ಮಾತ್ರ ಬಂಧುಗಳಾಗಿ ಯಾವುದೋ ಒಂದು ನಿಮಿತ್ತದ ಕರ್ಮಬಂಧನದಿಂದ ಒಟ್ಟಿಗೆ ಸೇರಿರ್ತೇವೆ. ಕೆಲವರು ಅತ್ಯಂತ ಆಪ್ತರಾಗ್ತಾರೆ, ಕೆಲವರು ಪ್ರೀತಿ ಪಾತ್ರರಾಗ್ತಾರೆ, ಕೆಲವರು ದ್ವೇಷಿಗಳಾಗ್ತಾರೆ, ಕೆಲವರು ಶತ್ರುಗಳಾಗ್ತಾರೆ, ಕೆಲವರು ಉದಾಸೀನರಾಗಿರ್ತಾರೆ. ಹೀಗೆಲ್ಲ ಅನೇಕ ಸಂಬಂಧಗಳ ಬಂಧನದಿಂದ ನಾವು ಕೂಡಿದ್ದೇವೆ. ಯಾಕೆ ಹೀಗೆಲ್ಲ ಅಂತ ಪ್ರಶ್ನೆ ಮಾಡ್ಕೊಳ್ತಾರೆ ದಾಸರು. ಯಾಕೆ ಎಲ್ಲರೂ ನಮಗೆ ಪ್ರೀತಿ ಪಾತ್ರರೇ ಆಗಬಾರ್ದು? ಅಥವಾ ಯಾಕೆ ಎಲ್ಲರೂ ದ್ವೇಷಿಗಳಲ್ಲ? ನಮ್ಮ ಎಷ್ಟೋ ದೋಷಗಳಿದ್ದರೂ ಕೆಲವರು ನಮ್ಮನ್ನು ಪ್ರೀತಿಸ್ತಾರೆ. ಯಾಕೆ ಹೀಗೆ? ಇದಕ್ಕೆ ವ್ಯಾಪ್ತಿಯನ್ನು ಹೇಳ್ತಾ ವ್ಯಾಪ್ತಿ ಸಂಧಿಯಲ್ಲಿ ದಾಸರಾಯರೇ ಹೇಳಿದಾಗೆ, ಸಪ್ತವಾಹನ ನಿಖಿಲ ಜನರುಳು ವ್ಯಾಪ್ತನಾದುದರಿಂದ ಸರ್ವರು ಆಪ್ತರಾಗಿಹರೆಲ್ಲ ಕಾಲದಿ ಹಿತವ ಕೈಕೊಂಡು ಅಂತ ಇದನ್ನೇ ಇಲ್ಲಿ ದಾಸರು ಮತ್ತೆ ನಮಗೆ ಸ್ಮರಣೆಗೆ ತಂದುಕೊಡ್ತಾ ಇದ್ದಾರೆ. ಎನ್ನೊಳಿಪ್ಪ ಮಹಾತ್ಮ, ನನ್ನೊಳಗೆ ಬಿಂಬನಾಗಿರುವ ನೀನೇ ಅನ್ಯರೊಳು ನೀನಿದ್ದು ಅನ್ಯೋನ್ಯವಾಗಿ, ಇನ್ನೊಬ್ಬರಲ್ಲೂ ನೀನೇ ಇದ್ದಿ ಸ್ವಾಮಿ. ಹಾಗಾಗಿ ಅನ್ಯೋನ್ಯವಾಗಿ ಮಮತೆಯ ಕಲ್ಪಿಸಿ, ನನಗೂ ಆ ಜೀವಕ್ಕೂ ಮಮತೆಯನ್ನೋ ಬಂಧನವನ್ನು ನೀನೇ ಇಬ್ಬರಲ್ಲೂ ನಿಂತು ಉಂಟು ಮಾಡಿದ್ದೀಯ. ಹೀಗಿದ್ದು ನಿನ್ನೊಳಗೆ ನೀನೇ ರಮಿಸುವಿ. ಹಾಗಾದರೆ ನಿನಗಿದ್ರಿಂದ ಏನಾದ್ರು ಸಂಬಂಧ ಉಂಟೆ ಅಂದರೆ ಇಲ್ಲ. ನಿನ್ನ ರೂಪದೊಂದಿಗೆ ನೀನು ಸುಖವನ್ನು, ಆನಂದವನ್ನು ಅನುಭವಿಸ್ತಾ ಈ ವ್ಯಾಪಾರವನ್ನು ಜೀವನ ಉದ್ಧಾರಕ್ಕಾಗಿ ಮಾಡ್ತಾ ಇದ್ದಿ ಅಂತ ಹೀಗೆ ಭಗವಂತನ ವಿಚಿತ್ರ ವ್ಯಾಪ್ತಿಯ ಚಿಂತನೆಯನ್ನು ಇಲ್ಲಿ ನಮಗೆ ತೋರಿಸ್ಕೊಡ್ತಾರೆ. ಎಲ್ಲ ಕಡೆ ಭಗವಂತ ಎನ್ನ ಸ್ವಾಮಿ ನೀನು ಸರ್ವಸ್ವಾಮಿ. ಇದು ಒಬ್ಬ ಸಾಧಕನ ಉಪಾಸನೆಯ ಮುಖ್ಯವಾದ ಒಂದು ಮಜಲು.
ಎಲ್ಲ ಕಡೆ ಇರುವ ಭಗವಂತ ನನ್ನೊಳಗೂ ಇದ್ದಾನೆ. ಇದನ್ನೇ ತಾನು ಬಲಿ ಮತ್ತು ವಾಮನನ ರೂಪಕದಿಂದ ಭಗವಂತ ಜಗತ್ತಿಗೆ ತಿಳಿಯಪಡಿಸಿದ್ದು. ಈ ಚರಾಚರ ಪ್ರಪಂಚದಲ್ಲಿ ಎಲ್ಲ ಕಡೆ ಇರುವ ದೇವರೇ ನನ್ನೊಳಗೂ ಇದ್ದಾನೆ ಅಂತ ನಾವು ಚಿಂತನೆ ಮಾಡಿದಾಗ ಎಷ್ಟೋ ಕರ್ಮ ವಿಪಾಕದಿಂದ ನಾವು ಬಿಡುಗಡೆಯನ್ನು ಹೊಂದಬಹುದು. ಹಾಗೆ ಇನ್ನೊಬ್ಬರು ನಮ್ಮ ಮೇಲೆ ಪ್ರೀತಿಯನ್ನು ತೋರಿಸ್ತಿದ್ದಾರೆ, ಮಮತೆಯನ್ನು ಹಂಚುತ್ತಾ ಇದ್ದಾರೆ, ನಮಗೆ ಆಪ್ತರಾಗಿದ್ದಾರೆ ಅಂದರೆ ಅಲ್ಲಿ ಭಗವಂತ ನಿಂತು ಸುಮುಖನಾಗಿ ಇದ್ದಾನೆ ಅಂತ ಚಿಂತನೆ ಮಾಡಬೇಕು ಅನ್ನೋದನ್ನು ದಾಸರು ಇಲ್ಲಿ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಪತಿತನಾದರೂ ಪತಿತ ಪಾವನ ನೀನು, ರಥಿನಾಥ ಜನಕ ನಗಪಾಣಿ ನೀನಿರಲು, ಇತರ ಚಿಂತ್ಯಾಕೋ ಎನಗಿನ್ನು. ಪತಿತನಾದರೂ, ಎಷ್ಟೊಂದು ಪಾಪಗಳಿಂದ, ಪಾಪೋಹಂ ಪಾಪಕರ್ಮಾಣಂ ಅಂತ ನಾವು ನಿತ್ಯದಲ್ಲಿ ಹೇಳುವ ಪ್ರಾರ್ಥನೆ. ಅಂದರೆ ನಮ್ಮ ಈ ಕರ್ಮ ಸಂಬಂಧ ಹೇಗಿದೆ ಅಂದರೆ ಅನೇಕ ಪಾಪಗಳ ಒಂದು ರಾಶಿಯೇ ನಮ್ಮ ಮೇಲೆ ಕೂತಿದೆ. ಅದನ್ನೇ ಈಶಾವಾಸ್ಯದ ಕೊನೆಯಲ್ಲಿ ಚಿಂತನೆ ಇದೆ. ಅಜ್ಞೇನಯ ಸುಪಥಾರಾಯ ಅಸ್ಮಾನ್ ವಿಶ್ವಾನಿ ದೇವ ವೈನಾನಿ ವಿದ್ವನ್ ಯೋಧ್ಯಸ್ಮಜ್ಜುಹರಾಣಮೇನ ಭೂಯಿಷ್ಟಾಂತೆ ನಮ ಉಕ್ತಿಂ ವಿಧೇಮ ಅಂತ ಅದನ್ನೇ ಇಲ್ಲಿ ಚಿಂತನೆ ಮಾಡ್ತಾರೆ. ನಾನಿಷ್ಟೆಲ್ಲ ಪಾಪದ ರಾಶಿಯಿಂದ ಕುಸಿತಾ ಇದ್ದೇನೆ, ಆದರೂ ನನ್ನಲ್ಲೊಂದು ಭರವಸೆ ಇದೆ, ನೀನು ಪತಿತ ಪಾವನ, ಎಂತಹ ಪಾಪಿಗಳನ್ನೂ ಕೂಡ ಉದ್ಧರಿಸುವ ಶಕ್ತಿ ನಿನಗಿದೆ. ಯಾಕೆಂದರೆ ನೀನು ರಥಿನಾಥ ಜನಕ. ನಮ್ಮ ಈ ಕಾಮದ ದೋಷದಿಂದ, ಅನೇಕ ಕಾಮನೆಗಳ ಬಯಕೆಯಿಂದ ನಾವು ಮಾಡುವ ಅನೇಕ ಪಾಪಗಳನ್ನು ತೊಳೆಯುವ ಶಕ್ತಿ ನಿನಗಿದೆ. ಯಾಕೆ? ನೀನು ನಗಪಾಣಿ, ಗೋವರ್ಧನ ಪರ್ವತವನ್ನೇ ಕೈಯಲ್ಲಿ ಎತ್ತಿ ಹಿಡಿದವ, ಬೆಟ್ಟವನ್ನೇ ಎತ್ತಿ ಹೇಗೆ ಆಗಿನ ಗೋಪರನ್ನು, ಇಡೀ ವ್ರಜವನ್ನು ನೀನು ರಕ್ಷಣೆ ಮಾಡಿದಿ, ಹಾಗೆ ಈ ಪಾಪ ಕೂಪದೊಳಗೆ ಮುಳುಗಿರುವ ನಮ್ಮನ್ನು ಕೂಡ ಮೇಲೆತ್ತಿ ಉದ್ಧರಿಸುವ ಶಕ್ತಿ ನಿನ್ನಲ್ಲಿ ಇದೆ ಸ್ವಾಮಿ. ನಗಪಾಣಿ ನೀನಿರಲು ಇತರ ಚಿಂತ್ಯಾಕೋ ಎನಗಿನ್ನು. ಹೀಗೆ ನಮ್ಮ ಮೇಲೆ ಪಾಪಗಳ ರಾಶಿಯ ಪರ್ವತ ಕುಸಿದಿದೆ, ಅಂತಹ ಪರ್ವತವನ್ನ ಮೇಲೆತ್ತಿ ಹಿಡಿದು ಪಾಪಗಳನ್ನು ತೆಗೆದು ನಮ್ಮನ್ನು ಮೇಲೆತ್ತಿ ನಿಲ್ಲುವಂತೆ ಮಾಡಿಸು ಸ್ವಾಮಿ ಅಂತ, ತಲೆ ಎತ್ತಿ ನಿಲ್ಲುವಂತೆ ಮಾಡುವಂಥ ದಾಸರು ಈ ಪ್ರಾರ್ಥನೆಯನ್ನು ಹೇಗೆ ಮಾಡಬೇಕು ಅಂತ ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ನಡೆನುಡಿಗಳ ಅಪರಾಧ ಒಡೆಯ ನೀನೆಣಿಸಿದರೆ ಬಡವ ನಾನೆಂತು ಬದುಕಾಲೋ ಕರುಣಾಳು, ಕಡೆ ಬೀಳ್ವದೆಂತೋ ಭವದಿಂದ. ಯಾಕಿಷ್ಟೆಲ್ಲ ಪಾಪರಾಶಿಗಳಿದೆ ಹಾಗಾದರೆ? ಏನು ನಾವು ಬರೀ ಪಾಪ ಮಾಡೋಕ್ಕೆ ಇದ್ದೀವಾ ಅನ್ನೋ ಚಿಂತನೆ ನಮಗೆ ಸಹಜವಾಗಿ ಬರ್ಬೋದು. ಆದರೆ ಕೃಷ್ಣಾಮೃತ ಮಹಾರ್ಣವದಲ್ಲಿ ಆಚಾರ್ಯರು ಇದನ್ನು ಹೇಳಿದ್ದಾರೆ. ಅಂದರೆ ಒಬ್ಬ ಜೀವಿ ಸುಮಾರು 16 ವರ್ಷ ಆಯಿತು, 14 ವರ್ಷದ ತನಕ ಬಾಲ್ಯಾವಸ್ಥೆಯನ್ನು ಬಿಟ್ಟರೆ ಆಮೇಲೆ ಪ್ರತಿ ಕ್ಷಣದಲ್ಲೂ 10 ಜನ್ಮಗಳನ್ನು ಎತ್ತುವಷ್ಟು ಕರ್ಮ ವಿಪಾಕವನ್ನು ಹೊಂದುವ ಪಾಪ ಕಾರ್ಯಗಳು ಅವನಿಂದ ಘಟಿಸುತ್ತೆ ಅಂತ. ಹಾಗೆ ಹೀಗಿರುವಾಗ ಅನೇಕ ಜನ್ಮಗಳನ್ನು ದಾಟಿ ನಾವು ಬಂದಿದ್ದೇವೆ. ನಮ್ಮ ಪ್ರತಿಯೊಂದು ನಡೆನುಡಿಯಲ್ಲೂ ಅನೇಕ ದೋಷಗಳಿರುತ್ತೆ. ಹೀಗಾಗಿ ಪಾಪದ ರಾಶಿಯನ್ನು ಮೀರಿ ಇದೆಲ್ಲವನ್ನೂ ಕಳೆದುಕೊಂಡು ನಾನು ಒಂದು ದಿವಸ ಉದ್ಧಾರ ಆಗ್ತೇನೆ ಅನ್ನೋದು ಅಸಾಧ್ಯವಾದದ್ದು. ಭಗವಂತನ ಕಾರುಣ್ಯ, ಅವನ ಪ್ರಸಾದ ಒಂದೇ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಹೊರತು ನಾನು ನನ್ನ ಕರ್ಮಗಳನ್ನೆಲ್ಲ ನಾನೇ ತೊಳೆದುಕೊಂಡು ಪರಿಶುದ್ಧವಾಗಿ ಒಂದು ದಿವಸ ಚಿದ್ರೂಪನಾಗಿ ಮೆರೆತೇನೆ ಅನ್ನೋ ಚಿಂತನೆ ಎಂದೆಂದಿಗೂ ಅಸಾಧ್ಯ ಅನ್ನೋದನ್ನು ನಮಗೆ ದಾಸರು ಒತ್ತಿ ಹೇಳ್ತಾರೆ. ಹಾಗಾಗಿ ನಡೆನುಡಿಗಳ ಅಪರಾಧ, ನಮ್ಮ ಇಷ್ಟೊಂದು ದೋಷಗಳು ನಮ್ಮಿಂದ ಆಗ್ತಾ ಇರಬೇಕಾದ್ರೆ ಕಾಯ ವಾಚ ಮನಸ ಇಂದ್ರಿಯ ಇನ್ನು ಕರ್ಮಣ ಇನ್ನು ಸಂಸ್ಕಾರ ಇಷ್ಟೆಲ್ಲದರ ಬಲದಿಂದ ನಮ್ಮ ಕರ್ಮಗಳು ಘಟಿಸ್ತಾ ಇರುತ್ತೆ. ಹಾಗಾಗಿ ಇದೆಲ್ಲ ಅಪರಾಧಗಳನ್ನು ನೀನೇನಾದ್ರು ಲೆಕ್ಕಕ್ಕೆ ಇಟ್ಟುಕೊಂಡು ಬಿಟ್ಟರೆ ನಾವು ಎಂದು ಈ ಭವಸಮುದ್ರದಿಂದ ದಾಟಲಿಕ್ಕೆ ಸಾಧ್ಯ. ಹಾಗಾಗಿ ಅದನ್ನೆಂದೂ ಪರಿಗಣಿಸಬೇಡ ಅನ್ನೋದು ದಾಸರ ಪ್ರಾರ್ಥನೆ. ಅದನ್ನು ಗಣನೆಗೆ ತಂದ್ಕೋಬೇಡ ಅನ್ನೋದು ಭಗವಂತನಲ್ಲಿ ನಾವು ಕೇಳ್ಕೋಬೇಕಾದ್ದು. ಇದನ್ನು ನಮಗೆ ಸ್ಮರಣೆಗೆ ತಂದು ಕೊಡ್ತಾರೆ. ಇದರಿಂದ ಅಹಂಕಾರ ಖಂಡನೆ ಅಷ್ಟೇ, ಒಂದು ರೀತಿಯಲ್ಲಿ ಸ್ವಹಂಕಾರ ಖಂಡನೆ. ನನ್ನಿಂದ ಏನೂ ಸಾಧ್ಯ ಇಲ್ಲ ಸ್ವಾಮಿ, ನನ್ನನ್ನು ನಿನಗೆ ಅರ್ಪಣೆ ಮಾಡಿಕೊಂಡಿದ್ದೇನೆ, ನೀನು ಉದ್ಧಾರ ಮಾಡು, ದಯಮಾಡಿ ನಮ್ಮ ದೋಷಗಳನ್ನು ಎಣಿಸಬೇಡ ಅನ್ನೋ ಪ್ರಾರ್ಥನೆಯೊಂದೇ ನಮ್ಮ ಸಂಸಾರ ಬಂಧನದ ಬಿಡುಗಡೆಯ ದಾರಿ ಅನ್ನೋದನ್ನು ದಾಸರು ತೋರಿಸ್ಕೊಡ್ತಾ ಇದ್ದಾರೆ. ಆವ ಯೋನಿಯೊಳಿರಿಸು, ಆವ ಲೋಕದೊಳಿರಿಸು, ಆವಾಗ ನಿನ್ನ ನೆನೆವಂತೆ ಕರುಣಿಸೋ ದೇವಕಿ ಕಂದ ದಯದಿಂದ. ಆವ ಯೋನಿಯೊಳಿರಿಸು, ಯಾವುದೇ ಯೋನಿಯಲ್ಲಿ
ತೆಗೆದುಕೊಂಡು ಬಾ ನನ್ನ, ಆವ ಲೋಕದೊಳರಿಸು, ಯಾವುದೇ ಲೋಕದಲ್ಲಿ ಕೂಡಿಸು, ಆವಾಗ ನಿನ್ನ ನೆನೆವಂತೆ ಕರುಣಿಸು ದೇವಕೀ ಕಂದ ದಯದಿಂದ. ಇದು ಹಿಂದಿನ ಸ್ತೋತ್ರದಲ್ಲೂ ಈ ಚಿಂತನೆ ಬಂದಿದೆ. ನಿನ್ನ ಸ್ಮರಣೆ ಅನ್ನೋದಿದ್ದರೆ ಎಂತಹ ಸ್ಥಿತಿಯಲ್ಲಿ ನನ್ನನ್ನು ನೀನು ಇಟ್ಟರೂ ನಾನು ಅದಕ್ಕೆ ಹೆದರೋದಿಲ್ಲ ಸ್ವಾಮಿ. ಯಾಕೆಂದರೆ ನಿನ್ನ ಸ್ಮರಣೆಯೇ ನನಗೆ ಎಲ್ಲ ಭಾಗ್ಯವನ್ನು ತಂದುಕೊಡುತ್ತೆ. ನಿನ್ನ ಸ್ಮೃತಿ ಒಂದು ನನ್ನ ಜೊತೆಗಿದೆ ಅಂತಾದರೆ ನೀ ಎಲ್ಲಿ ನನ್ನನ್ನು ಒಯ್ದು ಇಟ್ಟರೂ ಕೂಡ ನನಗೆ ಅದು ಒಪ್ಪಿಗೆ ಸ್ವಾಮಿ ಅನ್ನೋದನ್ನು ದಾಸರು ಬಹಳ ಭರವಸೆಯಿಂದ ಹೇಳ್ಕೊಳ್ತಾ ಇದ್ದಾರೆ. ಏಸೇಸು ಜನ್ಮದಲ್ಲಿ ದಾಸನ ನಿನಗಯ್ಯ, ಈಶ ನೀನೆಂಬೋ ನುಡಿಸಿದ್ದವಾಗಿರಲು ದಾಸೀನ ಮಾಡಲುಚಿತಲ್ಲ. ಈ ಎಲ್ಲ ಪದ್ಯಗಳನ್ನು ನೋಡುವಾಗ ಜಗನ್ನಾಥದಾಸರೇ ಇನ್ನೊಂದು ಕೃತಿಯನ್ನು ಮಾಡಿದ್ದಾರೆ, ಶ್ರೀ ವೆಂಕಟೇಶ ಕ್ಷಮಾಪರಾಧನ ಸ್ತೋತ್ರ ಅಂತ. ಅದನ್ನು ಬಹಳಷ್ಟು ಜನ ಕರೆಯೋದನ್ನು ನಾವು ನೋಡ್ತೇವೆ, ಶ್ರೀ ವೆಂಕಟಾಚಲ ನಿವಾಸ ನಿನ್ನ ಸೇವಾನುಸೇವಕರ ದಾಸ ಅಂತ. ಅದರಲ್ಲೂ ಕೂಡ ಈ ರೀತಿಯ ಪ್ರಾರ್ಥನೆಯ ಛಾಯೆ ನಮಗೆ ಬಹಳ ಕಂಡು ಬರುತ್ತೆ. ಏಸೇಸು ಜನ್ಮದಲ್ಲಿ ದಾಸ ನಾನಿನಗಯ್ಯ. ಯಾಕೆ ಅಂದರೆ ನನ್ನ ದಾಸ್ಯ ಮತ್ತು ನಿನ್ನ ಈಶಭಾವ ಅನ್ನೋದು ಈಗಿನಿಂದ ಸೀಮಿತ ಅಲ್ಲ, ಇದಕ್ಕೆ ಯಾವತ್ತೂ ಮುಕ್ತಿಯೂ ಇಲ್ಲ. ಈ ಭಾವ ಅನ್ನೋದು ನಿರಂತರವಾದದ್ದು. ಹೀಗಿರುವಾಗ ನೀನು ಉದಾಸೀನ ಮಾಡಬೇಡಪ್ಪ, ನನ್ನನ್ನು ಉದ್ಧಾರ ಮಾಡು. ದಾಸನಾದವನನ್ನು, ಶರಣು ಬಂದವನನ್ನು ಉದ್ಧಾರ ಮಾಡುವುದು ಒಡೆಯನಾದ ನಿನ್ನ ಕರ್ತವ್ಯ. ದಯಮಾಡಿ ನನ್ನ ಉದ್ಧರಿಸುವಂತ ದಾಸರು ಕೇಳ್ಕೊಳ್ತಾ ಇದ್ದಾರೆ. ಶಿಷ್ಟನೆಂದೆನಿಸೆನ್ನ ಭ್ರಷ್ಟನೆಂದೆನಿಸು ಸರ್ವೇಷ್ಟ ಮೂರ್ತಿಯ ಜನರಿಂದ ನುಡಿಸಿದ್ದು ಇಷ್ಟವೇ ಕಾಣೋ ಎನಗಿನ್ನು. ಯಾವಾಗ ನಾನು ನಿನ್ನ ಭಕ್ತ ಅನ್ನುವ ವಿಶ್ವಾಸ, ಭಕ್ತನಾದವನು ಹೇಗಿರಬೇಕು ಅಂದರೆ ರಕ್ಷತಿತ್ಯೇವ ವಿಶ್ವಾಸ ತದೀಯೋಹಂ ಇತಿ ಸ್ಮೃತಿ ಅಂತ ಶಾಸ್ತ್ರಗಳು ಹೇಳುತ್ತೆ. ಯಾವಾಗಲೂ ಭಗವಂತ ನನ್ನನ್ನು ಅನವರತ ರಕ್ಷಣೆ ಮಾಡ್ತಾ ಇದ್ದಾನೆ, ನಾನು ಅವನವನು ಅನ್ನುವ ಚಿಂತನೆ ನಮಗಿದ್ದಾಗ ಯಾವುದೇ ಭಯ ನಮ್ಮನ್ನು ಕಾಡೋದಿಲ್ಲ. ಅದನ್ನೇ ಇಲ್ಲಿ ತೋರಿಸ್ಕೊಡ್ತಾರೆ. ಶಿಷ್ಟನೆಂದೆನಿಸೆನ್ನ, ಲೋಕದಲ್ಲಿ ನನಗೆ ಒಳ್ಳೆಯ ಶಿಷ್ಟಯವನು, ಒಳ್ಳೆಯ ಕಾರ್ಯ ಮಾಡುವವನು ಅನ್ನೋ ಗೌರವನ್ನಾರು ಕೊಡಿಸು. ಭ್ರಷ್ಟನೆಂದೆನಿಸು, ಇವನು ಅಯೋಗ್ಯ ಅಂತ ಎಲ್ಲರಿಂದ ಚೀತೂಕಾರವನ್ನು ಕೂಡ ಮಾಡಿಸು. ಸರ್ವೇಷ್ಟ ಮೂರ್ತಿಯೇ ಜನರಿಂದ ನುಡಿಸಿದ್ದು ಇಷ್ಟವೇ ಕಾಣೋ ಎನಗಿನ್ನು. ನೀನು ಏನು ಹೇಳಿಸ್ತೀಯ ಅದು ನನಗೆ ಪ್ರಿಯ ಸ್ವಾಮಿ. ಯಾವಾಗ ನೀ ನನ್ನ ಜೊತೆ ಇದ್ದಿ ಅನ್ನುವ ಒಂದು ಸೌಭಾಗ್ಯ ನನಗಿದ್ದಾಗ, ನಿನ್ನ ಸ್ಮೃತಿಯ ಭಾಗ್ಯ ನನಗಿದ್ದಾಗ, ಲೋಕದಲ್ಲಿ ಯಾವುದೇ ರೀತಿಯ ಪ್ರತಿಕ್ರಿಯೆ ಬಂದರೂ ನನಗೆ ಯಾವುದೇ ತೊಂದರೆ ಇಲ್ಲ. ಅದಕ್ಕೆ ನಾನು ಎಂದೆಂದೂ ವಶನಾಗಲಾರೆ ಅನ್ನುವ ಒಂದು ಭರವಸೆಯನ್ನು, ಅಂದರೆ ಭಕ್ತನಾದವನಿಗೆ ಭಗವಂತನ ಬಗ್ಗೆ ಎಂತಹ ವಿಶ್ವಾಸ ಇರಬೇಕು ಅನ್ನೋದನ್ನು ದಾಸರು ತೋರಿಸ್ಕೊಡ್ತಾ ಇದ್ದಾರೆ. ಶರಣಪಾಲಕನೆಂಬ ಬಿರುದಿದ್ದ ಮೇಲಿನ್ನು ಪೊರೆಯದಿರಲೆನ್ನ ನಗರೇನೋ ಮೂರ್ಲೋಕದರಸ ನೀನಾಗಿ ಇರುತ್ತಿರ್ದು. ಮತ್ತೆ ಅದನ್ನು ಮುಂದುವರಿಸಿ ಹೇಳ್ತಾರೆ, ಹೌದು ಅಷ್ಟೆಲ್ಲ ದುಃಖಪಟ್ಟಾಗ ನೀನು ಸುಮ್ಮನೆ ಇರ್ತೀಯಾ? ಯಾಕೆ ನಾನಿಷ್ಟು ಧೈರ್ಯದಲ್ಲಿ ಹೇಳ್ತಿದ್ದೇನೆ ಅಂದರೆ, ನಿನ್ನ ಭಕ್ತನಾದವನು ದುಃಖ ಪಡ್ತಾ ಇದ್ದಾನೆ ಅಂದ ಮೇಲೆ ಶರಣಾಗತನಾದ ಆ ಭಕ್ತನನ್ನು ಉದ್ಧಾರ ಮಾಡದೆ ಬಿಡ್ತೀಯ ನೀನು? ಶರಣಪಾಲಕನೆಂಬ ಬಿರುದಿದ್ದ ಮೇಲೆನ್ನು, ಶರಣು ಬಂದವರನ್ನು ರಕ್ಷಿಸ್ತೀಯ ಅನ್ನೋ ಬಿರುದು ನಿನಗೆ ಇದ್ದ ಮೇಲೆ ನೀನು ನಮ್ಮನ್ನು ಉದ್ಧಾರ ಮಾಡದೇ ಇದ್ದರೆ ನಗರೇನೋ ಲೋಕ ನಿನ್ನನ್ನು ನೋಡಿ ನಗಲ್ವೇನಪ್ಪ? ಮೂರ್ಲೋಕದರಸ ನೀನಾಗಿ ಇರುತ್ತಿರ್ದು, ಜಗದೊಡೆಯ ಅನ್ನೋ ಒಂದು ಮಹಿಮೆಗೆ ನೀನು ಪಾತ್ರನಾದ ಮೇಲೆ ಎಲ್ಲ ಶರಣಾದ ಭಕ್ತರನ್ನು ಉದ್ಧಾರ ಮಾಡೋದು ನಿನ್ನ ಕರ್ತವ್ಯ ಅಲ್ವಾ? ನೀನು ಅದರಿಂದ ತಪ್ಪಿಸ್ಕೊಂಡೆ ಅಂತ ನಾಳೆ ಲೋಕ ನಿನ್ನ ಮೇಲೆ ಆರೋಪ ಮಾಡೋದಿಲ್ವಾ? ಅದಕ್ಕಾದರೂ ನನ್ನನ್ನು ಉದ್ಧರಿಸಪ್ಪ ಅಂತ ಕೇಳ್ಕೊಳ್ತಾರೆ. ಶ್ರೀ ಅರಸ ನಿನ್ನ ಮಾಯಕ್ಕೆ ಎಣೆಗಾಣೆ, ಹೇಯ ವಿಷಯಗಳ ಜನರಿಗುಣಿಸಿ ಉಪಾದೇಯವೆಂತೆಂದು ಸುಖಿಸುವಿ. ಹೌದು, ಇಷ್ಟೆಲ್ಲ ಜ್ಞಾನ ಇದೆ ಅಂದಮೇಲೆ ನಮಗೆ ಮೋಕ್ಷವೇ ಆಗಿಬಿಡಬೇಕಿತ್ತಲ್ವಾ ಅಂತ ಪ್ರಶ್ನೆ ಬರುತ್ತೆ. ಭಗವಂತನ ಸರ್ವಜ್ಞತ್ವದ ಜ್ಞಾನ ಇದೆ, ಗುಣಪರಿಪೂರ್ಣತ್ವ ಜ್ಞಾನ ಇದೆ. ಇಷ್ಟೆಲ್ಲ ಇದ್ದರೂ ಕೂಡ ನಾವ್ಯಾಕೆ ಇನ್ನೂ ಸಂಸಾರದಲ್ಲೇ ಇದ್ದೇವೆ? ಯಾಕೆ ಭಗವಂತ ನಮ್ಮ ಮೇಲೆ ಕರುಣೆ ತೋರಿಸ್ತಿಲ್ವಾ ಹಾಗಾದರೆ ಅಂದರೆ, ಹಾಗಲ್ಲ, ನಾವೆಲ್ಲ ಈ ಮಾಯೆಯಿಂದ ಬಂಧಿತನಾಗಿದ್ದೇವೆ. ಮಾಯಾ ಅಂದರೆ ಭಗವದಿಚ್ಛಾ ಅಂತ ಹೇಳ್ತಾವೆ ಶಾಸ್ತ್ರಗಳು. ಮುಖ್ಯಾರ್ಥವಾಗಿ ಮಾಯೆ ಅಂದರೆ ಭಗವಂತನಿಚ್ಛೆ. ಅಂದರೆ ಇವನು ಇನ್ನೂ ಈ ಬಂಧನದಲ್ಲಿರಲಿ ಸಂಸಾರದಲ್ಲಿ ಇರಲಿ ಅನ್ನೋದು ಭಗವಂತನ ಸಂಕಲ್ಪ. ಯಾವಾಗ ಅವನ ಸಂಕಲ್ಪ ಏನಂ ಮೋಚಯಾಮಿ, ಇವನನ್ನು ಈ ಬಂಧನದಿಂದ ಬಿಡುಗಡೆಗೊಳಿಸ್ತೀನಿ ಅನ್ನೋದು ಬರುತ್ತೋ ಅಲ್ಲಿ ತನಕನೂ ನಮಗೆ ಈ ಅವಸ್ಥೆಯೇ ಶಾಶ್ವತ. ಹಾಗಿರುವಾಗ
ಈ ನಿನ್ನ ಮಾಯಕ್ಕೆ ಎಣೆಗಾಣೆ. ಏನು ಮಾಡ್ತೀನಿ ನೀನು? ನಮ್ಮ ಇಷ್ಟೆಲ್ಲ ಜ್ಞಾನ ಇದ್ದರೂ ಕೂಡ ಮರುಕ್ಷಣವೇ ಹೇಯ ವಿಷಯಗಳ ಜನರಿಗೆ ಉಣಿಸಿ ಇನ್ಯಾವುದೋ ಸಂಸಾರದ ವಿಷಯದಲ್ಲಿ ಮೋಹವನ್ನು ಹಚ್ಚಿಬಿಡ್ತಿ. ಇದೇ ಉಪಾದೇಯ, ಇದೇ ಶ್ರೇಷ್ಠ, ಇದೇ ನಾನು ಮಾಡಬೇಕಾದ ಕರ್ತವ್ಯ, ಇದೇ ನನಗೆ ಅತ್ಯಂತ ಪರಮ ಪುರುಷಾರ್ಥ ಅನ್ನೋ ಒಂದು ಭಾವನೆಯನ್ನು ತಂದುಕೊಟ್ಬಿಡ್ತಿ. ಆಗ ಭಗವಂತನ ವಿಸ್ಮೃತಿ ಅನ್ನೋದು ಉಂಟಾಗ್ಬಿಡತ್ತೆ. ಹಾಗಾಗಿ ಮತ್ತೆ ಸಂಸಾರದಲ್ಲಿ ನಾವು ಬೀಳ್ತೀವಿ. ಅಂದರೆ ಎಂತಹ ಜ್ಞಾನಿಗಳಿಗೂ ಕೂಡ ಈ ಭಗವಂತನ ಮಾಯಾ ಬಂಧಕ ಶಕ್ತಿಯನ್ನು ತಪ್ಪಿಸಿಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಯಾಕೆ ಅಂದರೆ ಆ ಕರ್ಮದ ಸೆಳೆತ ಅನ್ನೋದು ಅಷ್ಟೊಂದು ವಿಶೇಷವಾಗಿ ಜೀವನಿಗೆ ಅಂಟಿಕೊಂಡಿರುತ್ತೆ ಅನ್ನೋದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾಗಿ ನಿರಂತರ ಭಗವಂತನ ಸ್ತೋತ್ರ ಚಿಂತನೆ ಮಾಡಿ ಮಾಡಿ ಈ ಸಂಸ್ಕಾರದ ದೋಷಗಳಿಂದ ನಾವು ಹೊರಗೆ ಬರಬೇಕು. ಅದಕ್ಕಾಗಿ ಈ ಎಲ್ಲ ನಮ್ಮ ಕ್ರಿಯೆಗಳು, ಈ ಅನುಸಂಧಾನ, ಈ ಸ್ತೋತ್ರ ಚಿಂತನ, ಹಿರಿಯರ ಒಂದು ಕೃತಿಗಳ ಅನುಸಂಧಾನ ಇವೆಲ್ಲವೂ ನಿರಂತರವಾಗಿ ನಮ್ಮಲ್ಲಿ ನೆಲೆಗೊಳ್ಳಬೇಕು ಅನ್ನೋದು ಇಲ್ಲಿಯ ಧ್ವನಿ. ಸರ್ವಸ್ವತಂತ್ರ ನೀನೋರ್ವನಲ್ಲದೆ ಮತ್ತೋರ್ವರಿನ್ನುಂಟೆ ಜಗದೋಳು, ಜಗದೊಳಗ ಜಾದಿಗಳು ದರ್ವಿ ಎಂದದಿ ಚರಿಸೋರು. ಇದಂತೂ ನೇರವಾಗಿ ಉಪನಿಷತ್ತಿನ ಒಂದು ಅನುವಾದ. ನಿಶುಸೀದ ಗಣಪತೆ ಗಣೇಶು ತ್ವಾಮಾಹುರ್ ವಿಪ್ರಾಥಮಂ ಕವೀನಾಂ ನರುತೆ ತ್ವತ್ಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಮಘವನ್ ಚಿತ್ರಮರ್ಚ ಅಂತ ಭಗವಂತನ ಒಬ್ಬ ಭಕ್ತ ಪ್ರಾರ್ಥನೆ ಮಾಡ್ತಾನೆ. ನಾನು ಏನನ್ನೂ ಮಾಡಲಿಕ್ಕೆ ಸಮರ್ಥನಲ್ಲ ಸ್ವಾಮಿ, ನೀನು ಬಾ. ಪೂಜಾ ಸಮಯದಲ್ಲಿ ಭಗವಂತನಲ್ಲಿ ಕೇಳೋದು, ನೀನೇ ನನ್ನಲ್ಲಿ ಬಂದು ಕೂತ್ಕೋ, ಈ ಎಲ್ಲ ಉಪಕರಣಗಳಲ್ಲಿ ಅಧಿಷ್ಠಾನದಲ್ಲಿ ನೀನೇ ನಿಂತು ನನ್ನೊಳಗಿದ್ದು ನೀನೇ ನಿನ್ನ ಪೂಜೆಯನ್ನು ಮಾಡಿಸ್ಕು ಅಂತ ಒಬ್ಬ ಸಾಧಕ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ. ನಾವು ಕೇಳದೇ ಇದ್ದರೂ ಅವನೇ ಮಾಡಿಸೋದು. ಆದರೆ ಆ ಅನುಸಂಧಾನ ಇದ್ದಾಗ ಭಗವಂತ ಚೆನ್ನಾಗಿ ನಮ್ಮಿಂದ ಪೂಜೆಯನ್ನು ತಗೊಳ್ತಾನೆ. ನಾವು ಬರೀ ಉಪಕರಣ. ದರ್ವಿ ಎಂದರೆ ಸೌಟು. ಅಂದರೆ ಹೇಗೆ ಇಡೀ ಹವನದಲ್ಲಿ ಯಜ್ಞದಲ್ಲಿ ಆ ಭಗವಂತನಿಗೆ ಸಮರ್ಪಣೆ ಮಾಡೋ ಪದಾರ್ಥಗಳನ್ನು ತಯಾರು ಮಾಡುವಲ್ಲಿ ಎಲ್ಲ ಕಾರ್ಯದಲ್ಲೂ ಒಂದು ದರ್ವಿ ಯಾವ ಕೆಲಸವನ್ನು ವಹಿಸುತ್ತೋ ಆ ರೀತಿಯಂತೆ ನಾವು ಬರೀ ಉಪಕರಣ ಅಷ್ಟೆ. ಭಗವಂತ ಒಳಗೆ ನಿಂತು ಯಾವ ರೀತಿಯಲ್ಲಿ ಜ್ಞಾನ ಇಚ್ಛೆ ಕ್ರಿಯೆಗಳನ್ನು ನಮ್ಮಿಂದ ಮಾಡಿಸ್ತಾನೋ ಅದರಂತೆ ನಡೆಯುವವರು ನೀನು. ಅದಕ್ಕೆ ಹೇಳ್ತಾರೆ, ಸರ್ವಸ್ವತಂತ್ರ ನೀನೋರ್ವನಲ್ಲದೆ, ನೀನೊಬ್ಬನೇ ಸರ್ವಸ್ವತಂತ್ರ. ಮತ್ತೆ ಮತ್ತೆ ಹೇಳ್ತಾರೆ, ಸ್ವಾತಂತ್ರ್ಯ ಅಂದ್ರೇನು? ಸ್ವಾತಂತ್ರ್ಯ ಅಂದರೆ ಇನ್ನೇನಿಲ್ಲ, ಸೆಲ್ಫ್ ಡಿಪೆಂಡೆನ್ಸ್. ತನ್ನ ಬಗ್ಗೆ ತನಗೆ ಪರಿಪೂರ್ಣವಾದ ಒಂದು ಕಂಟ್ರೋಲ್ ಯಾರಿಗಿರುತ್ತೋ ಅವನು ಸರ್ವಸ್ವತಂತ್ರ. ಸ್ವತಂತ್ರ ಅಂದ್ರೇನು? ಸ್ವಯಮೇ ತನ್ನ ತಂತ್ರದಲ್ಲಿ ತಾನೇ ಒಳಪಟ್ಟವನು, ಅಂದರೆ ಸೆಲ್ಫ್ ಡಿಪೆಂಡೆಂಟ್, ಅದು ಸ್ವತಂತ್ರ. ಅಂತಹ ಸರ್ವಸ್ವತಂತ್ರ ನೀನೊಬ್ಬನಲ್ಲದೆ ಮತ್ತೋರ್ವರಿನ್ನುಂಟೆ ಜಗದೋಳು. ಈ ಒಂದು ಶಕ್ತಿ ಅನ್ನೋದು ನಿನ್ನ ಬಿಟ್ಟು ಇನ್ಯಾರಿಗೂ ಇಲ್ಲ ಸ್ವಾಮಿ. ಹಾಗಿದ್ದಾಗ ಉಳಿದ ಅಜಾದಿಗಳೂ ಕೂಡ ದರ್ವಿ ಎಂದದಿ ಚರಿಸೋರು. ನಿನ್ನ ಸಂಕಲ್ಪಕ್ಕೆ ತಕ್ಕಂತೆ ನಮ್ಮಂತಹ ಅಲ್ಪ ಜೀವರಿರಲಿ, ಬ್ರಹ್ಮಾದಿಗಳು ಕೂಡ ಭಗವಂತನ ಸಂಕಲ್ಪ ಏನೋ ಅದಕ್ಕೆ ಉಪಕರಣವಾಗಿ ಭಗವತ್ ಸೇವಾರೂಪವಾಗಿ ಇಷ್ಟು ದೊಡ್ಡ ಕಾರ್ಯಗಳನ್ನು ನಡೆಸ್ತಾ ಇದ್ದಾರೆ. ಇನ್ನು ನಾವು ನಿನ್ನ ಅಧೀನ ಅಂತ ಹೇಳೋದೇನು ಸ್ವಾಮಿ? ಅಂದ್ರೇನರ್ಥ? ನಿನ್ನ ಸ್ವಾತಂತ್ರ್ಯ ಜ್ಞಾನ ಅನ್ನೋದು ಅನವರತ ನಿರಂತರವಾಗಿ ಎಲ್ಲ ಕ್ರಿಯೆಗಳಲ್ಲಿ ನನಗೆ ಅನುಸಂಧಾನಕ್ಕೆ ಬರಲಿ. ಬ್ರಹ್ಮಾದಿಗಳೇ ಭಗವಂತನ ಸಂಕಲ್ಪಕ್ಕೆ ಒಂದು ಉಪಕರಣವಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬ್ರಹ್ಮಡಿ ಬ್ರಹ್ಮರೂಪೋಸೌ ಶಿವರೂಪಿ ಶಿವೇ ಸ್ಥಿತಃ ಅಂತ ಹೇಳಿದಾಗೆ ಸೃಷ್ಟ್ಯಾದಿ ಕಾರ್ಯಗಳು ಕೂಡ ಬ್ರಹ್ಮನಲ್ಲಿ ಬ್ರಹ್ಮನಾಗಿ ಶಿವನಲ್ಲಿ ಶಿವನಾಗಿ ಭಗವಂತನೇ ಮಾಡಿಸ್ತಾ ಇದ್ದಾನೆ ಅಂದಮೇಲೆ ಇವರೆಲ್ಲ ಹೇಗೆ ಉಪಕರಣರು, ಹಾಗೆ ನಾವು ಕೂಡ ನಿನ್ನ ಒಂದು ಅತ್ಯಂತ ಅಲ್ಪ ಅಧಿಷ್ಠಾನರು. ಹಾಗಾಗಿ ನೀನು ಒಳಗಿದ್ದು ಮಾಡಿಸ್ತಿದ್ದಿ. ಸ್ವಾತಂತ್ರ್ಯ ಅನ್ನೋದು ನಿನ್ನದೇ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ, ಅದು ನಿನ್ನಲ್ಲಿ ಮಾತ್ರ ಶೋಭೆ. ನಿನ್ನ ಇಚ್ಛೆಯಂತೆ ನಾವು ನಡೀತಾ ಇದ್ದೀವಿ ಸ್ವಾಮಿ, ಇಲ್ಲದಿದ್ದರೆ ನಾವು ಜಡವತ್ ಅನ್ನೋ ಒಂದು ಜ್ಞಾನ ನಿರಂತರವಾಗಿರಲಿ ಅಂತ ದಾಸರು ಇಲ್ಲಿ ನಮಗೆ ಸ್ಮರಣೆಗೆ ತಂದುಕೊಡ್ತಾ ಇದ್ದಾರೆ. ಏನು ಕೊಟ್ಟರು ಕೊಡೋ ಶ್ರೀನಿವಾಸನೆ ನಿನ್ನ ದೀನದವನಯ್ಯ ಎಂದೆಂದು ಸುಖ ದುಃಖ ಮಾನಾದಿಗಳಿಗೆ ಪ್ರಭು ನೀನು. ಗೋಪಾಲದಾಸರು ಸ್ತೋತ್ರ ಮಾಡ್ತಾ ಹೇಳ್ತಾರೆ, ಸರಿ ಬಂದದ್ದು ಮಾಡೋ ಬಿರುದು ನಿನ್ನದು ದೇವ, ಪರಮದಯಾನಿದೆ ಉರಗಾದ್ರಿವಾಸ ಪಾಲಿಸಯ್ಯ ಪವನಾನಯ್ಯ ಅಂತ
ಪ್ರಾರ್ಥನೆ ಮಾಡ್ತಾರೆ. ಅಂದರೆ ಜ್ಞಾನಿಗಳು ಎಂದು ಹೀಗೆ ಮಾಡುವಂಥ ದೇವರನ್ನು ಪ್ರಾರ್ಥನೆ ಮಾಡೋದಿಲ್ಲ. ಯಾಕೆಂದರೆ ಸರ್ವ ಸ್ವಾತಂತ್ರ್ಯ ಅನ್ನೋದು ಅವನ ಇಚ್ಛೆ ಇದ್ದಂಗೆ ನಮ್ಮ ನಡೆ ಇರ್ತದೆ. ಅದನ್ನು ತಿಳಿದ ಒಬ್ಬ ಜ್ಞಾನಿ ಎಂದೆಂದೂ ನನ್ನ ಸಂಕಲ್ಪ ಹೀಗೆ, ನನಗಿದು ಬೇಕು ಅದು ಬೇಕು ಅನ್ನೋ ಕಾಮನೆಯನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ನಮ್ಮೊಳಗೆ ನಿಂತು ಏನು ಮಾಡಿಸ್ಬೇಕು ಅಂತ ತಿಳಿಯೋದು ಅವನಲ್ಲಿದೆ. ಅವನ ಇಚ್ಛೆಗೆ ಬಂದಿದ್ದು ನಾವು ಉಪಕರಣರಾಗಿ ಇಲ್ಲಿ ನಡೆಸ್ತೇವೆ. ಹೀಗಿದ್ದಾಗ ಏನು ಕೊಟ್ಟರೂ ಕೊಡೋ, ಸುಖ ಕೊಡ್ತೀಯಾ ಸಂತೋಷ, ದುಃಖ ಕೊಡ್ತೀಯಾ ಸಂತೋಷ, ಮಾನಾಪಮಾನಗಳು ನಿನ್ನಧೀನವಲ್ಲದೆ ಅಂತ ಹೇಗೆ ಹೇಳ್ತಾರೆ, ಹಾಗೆ ಶ್ರೀನಿವಾಸನೇ ನಿನ್ನ ಅಧೀನನವನಯ್ಯ ನಾನೆಂದು, ಎಂದೆಂದೂ ಕೂಡ ನಾನು ನಿನ್ನ ಅಧೀನ. ಹಾಗಾಗಿ ಎಂದೆಂದೂ ಸುಖ ದುಃಖ ಮಾನಾದಿಗಳಿಗೆ ಪ್ರಭು ನೀನು. ಹಾಗಾಗಿ ಶ್ರೀಪತಿರ್ ಮಾನದೋನಃ, ನಮಗೆ ಎಂದು ಮಾನ ಉಂಟಾಗತ್ತೋ ಅದು ಭಗವಂತನ ಇಚ್ಛೆಯಿಂದ ಆದದ್ದು, ಎಂದು ಅವಮಾನ ಆಗುತ್ತೋ ಅದು ಕೂಡ ಭಗವಂತನ ಇಚ್ಛೆ. ಈ ಅನುಸಂಧಾನ ಒಬ್ಬ ಸಾಧಕನಿಗೆ ಅವಶ್ಯಕವಾಗಿ ಬೇಕು. ಹಾಗೆ ಬರೋದ್ರಿಂದ ಏನಾಗತ್ತೆ, ನಮ್ಮಲ್ಲಿ ಕಾಮಾದಿ ದೋಷಗಳು ಉಂಟಾಗದೆ ನಮ್ಮಿಂದ ಇನ್ನಷ್ಟು ಅಪರಾಧಗಳಾಗದಂತೆ ನಮ್ಮನ್ನು ಉದ್ಧಾರದ ದಾರಿಗೆ ಕೊಂಡೊಯ್ಯುತ್ತೆ. ಇದನ್ನು ಮರೆಯೋದ್ರಿಂದಲೇ ನಾವು ಅನೇಕ ಜೀವರನ್ನು ನಿಮಿತ್ತ ಮಾಡಿಕೊಂಡು ಅವರಲ್ಲಿ ರಾಗದ್ವೇಷಗಳನ್ನು ಬೆಳೆಸ್ಕೊಂಡು ನಾವಿನ್ನೂ ಅಧಪಾತಕ್ಕೆ ಹೋಗ್ತಾ ಇದ್ದೇವೆ. ಈ ಅನುಸಂಧಾನ ಜಿತವಾದಾಗ ನಮಗೆ ಬಿಡುಗಡೆಯ ದಾರಿ ತೆರೆದುಕೊಳ್ಳತ್ತೆ ಅಂತ ದಾಸರು ಹೇಳ್ತಾ ಇದ್ದಾರೆ. ಮುನ್ನ ಅವಜನ್ಮದ ಪುಣ್ಯತಾ ಫಲಿಸಿತೋ ನಿನ್ನಂಥ ಸ್ವಾಮಿ ಎನಗಾದಿ ಅದರಿಂದ ಧನ್ಯರೋ ನಮ್ಮ ಹಿರಿಯರು. ಇಂತಹ ಜನ್ಮ ಬಂದಿದ್ದು ಬಹಳ ದೊಡ್ಡ ಉಪಕಾರ ಅಂತ ಸ್ಮರಣೆ ಮಾಡ್ತಾರೆ. ಪ್ರತಿನಿತ್ಯ ನಾವು ದೇಶಕಾಲಾದಿಗಳನ್ನು ಪ್ರಶಂಸೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಇಂಥ ಒಂದು ದೇಶದಲ್ಲಿ, ಇಂತಹ ಒಂದು ಕಾಲದಲ್ಲಿ, ಇಂತಹ ಒಂದು ಭಗವದ್ಭಕ್ತರ ಸಹವಾಸದಲ್ಲಿ ದೇವರು ನಮ್ಮನ್ನು ಇಟ್ಟಿದ್ದಾನೆ ಅಂದರೆ ಅದು ಎಷ್ಟೆಷ್ಟೋ ಜನ್ಮಗಳ ಭಾಗ್ಯ. ಬರೀ ನಮ್ಮ ಭಾಗ್ಯ ಅಲ್ಲ, ನಮ್ಮ ಹಿರಿಯರು, ನಮ್ಮ ಪಿತೃಗಳು, ನಮ್ಮ ಕುಲದೇವತೆಗಳು ಎಲ್ಲರ ಅನುಗ್ರಹದಿಂದ ಭಗವಂತ ನಮಗಿಷ್ಟು ಜ್ಞಾನವನ್ನು, ಸ್ಮರಣೆಯನ್ನು ನಮಗೆ ತಂದು ಕೊಡ್ತಾ ಇದ್ದಾನೆ. ಆದ್ದರಿಂದ ಧನ್ಯರೋ ನಮ್ಮ ಹಿರಿಯರು ಅಂತ ಹೇಳ್ತಾರೆ. ನಾವು ಈ ಪುಣ್ಯಕ್ಕೆ ಭಾಜನರು ಹೌದೋ ಅಲ್ಲೋ, ಆದರೆ ನಮ್ಮ ಹಿರಿಯರ ಪುಣ್ಯದಿಂದ ನಮಗೆ ಇದೆಲ್ಲವೂ ಇಂದು ಫಲಿಸ್ತಾ ಇದೆ ಅಂತ ಒಂದು ಕೃತಜ್ಞತೆಯನ್ನು ದಾಸರು ಇಲ್ಲಿ ಸಲ್ಲಿಸ್ತಾ ಇದ್ದಾರೆ. ಅಂದರೆ ಎಂದಿಗೂ ನಮಗೆ ಆ ಕಾರುಣ್ಯದ ಒಂದು ಚಿಂತನೆ ಇರಬೇಕು. ಇದರ ಅಂಗವಾಗಿ ನಾವು ಪಿತೃಕಾರ್ಯಾದಿಗಳ ಎಲ್ಲವನ್ನೂ ಕೂಡ ಮಾಡೋದು. ಈ ಅನುಸಂಧಾನ ಇಲ್ಲದ ಕಾರ್ಯಗಳು ವ್ಯರ್ಥವಾಗತ್ತೆ ಅನ್ನೋ ಚಿಂತನೆಯನ್ನು ಇಲ್ಲಿ ಹೇಳ್ತಾರೆ. ಮನದಲ್ಲಿ ಹರಿಯ ಚಿಂತನೆ ಉಳ್ಳ ನರನಿಗೆ ಮನೆಯಾದರೇನು ವನವೇನು ಸತತ ದುರ್ಜನರ ಸಂಗದೊಳು ಇರಲೇನು. ಒಬ್ಬ ಸರ್ವಜಿತ ಅಂದರೆ ಮನಸ್ಸನ್ನೇ ಗೆದ್ದವನಿಗೆ ಯಾವ ಅವಸ್ಥೆಯೂ ದೋಷವನ್ನು ತಂದುಕೊಡೋದಿಲ್ಲ. ಆ ಸರ್ವಜಿತಾವಸ್ಥೆ ಅಂದ್ರೇನು? ನಿರಂತರ ಭಗವತ್ ಸ್ಮರಣೆ. ಮನದಲ್ಲಿ ಹರಿಯ ಚಿಂತನೆ ಉಳ್ಳ ನರನಿಗೆ, ಭಗವಂತನ ಚಿಂತನೆ ಯಾವ ನರನಿಗೆ ಇರುತ್ತೋ, ಜೀವನಿಗೆ ಇರುತ್ತೋ, ಅವನು ಮನೆಯಲ್ಲಿದ್ದರೇನು, ವನದಲ್ಲಿದ್ದರೇನು, ಸತತ ದುರ್ಜನರ ಸಂಘದೊಳು ಇರಲೇನು. ಪ್ರಹ್ಲಾದರಾಜರ ಪ್ರಸಂಗದಲ್ಲಿ, ಭಾಗವತದಲ್ಲಿ ವನಂ ಗತೋ ಯದ್ ಹರಿಮಾಶ್ರಯೇತ ಅಂತ ಹೇಳ್ತಾರೆ. ವನಂ ಗತೋ ಅಂದರೆ ಕಾಡಿಗೆ ಹೋಗಿ ಭಗವಂತನನ್ನು ಅನುಸಂಧಾನ ಮಾಡಬೇಕು ಅಂತ ಅರ್ಥನ ಅಂದರೆ ಹಾಗಲ್ಲ. ವನಂ ಅಂದರೆ ಇಲ್ಲಿ ಸಜ್ಜನರ ಸಹವಾಸ ಅಂತ ಆಚಾರ್ಯರು ಅರ್ಥವನ್ನು ತೋರಿಸ್ಕೊಡ್ತಾರೆ. ಯಾಕೆ ಅಂದರೆ ಸತ್ಸಹವಾಸ ಇದ್ದಲ್ಲಿ ಏನಾಗತ್ತೆ, ಭಗವಂತನ ಚಿಂತನೆ ಉಂಟಾಗತ್ತೆ. ಹಾಗಾದರೆ ಇಲ್ಲಿ ದುರ್ಜನರ ಸಂಘದಳು ಇರಲೇನು ಅಂತ ಹೇಳ್ತಾರೆ. ಅಂದರೆ ನಿಜವಾದ ಸಜ್ಜನರು ಅಂದರೆ ಯಾರು ಅಂದರೆ ನಮ್ಮ ಒಳಗಿರೋ ತತ್ವಾಭಿಮಾನಿಗಳು. ಅವರು ಎಲ್ಲಿ ತನಕ ನಮಗೆ ಸುಮುಖರಾಗಿರ್ತಾರೋ, ಭಗವಂತನ ಚಿಂತನೆಯನ್ನು ತಂದು ಕೊಡ್ತಾರೋ, ಹಾಗಿರುವವರಿಗೆ ಬಾಹ್ಯವಾದ ಯಾವ ಅವಸ್ಥೆಯೂ ಕೂಡ ದೋಷಕ್ಕೆ ಕಾರಣ ಆಗೋದಿಲ್ಲ ಅನ್ನೋ ಚಿಂತನೆಯನ್ನು ತಂದುಕೊಡ್ತಾರೆ. ಹಾಗಾಗಿ ನಾವು ನಿರಂತರ ಅವರಲ್ಲಿ ಪ್ರಾರ್ಥನೆ ಮಾಡಬೇಕು ಹೊರತು ಹೊರಗಿನ ಅವಸ್ಥೆಯನ್ನು ದೂಷಿಸೋದಲ್ಲ ಅನ್ನೋದು ದಾಸರ ಅಭಿಪ್ರಾಯ. ಬಿಂಬ ನೀ ನನಗೆ ಪ್ರತಿಬಿಂಬನ ನಿನಗೆ ಕ್ಷೀರಾಂಬುಧೀಶಾಯಿ ನರಸಿಂಹ ನೀನಿರಲು ಹಂಬಲಿಪುದ್ಯಾಕೆ ಜಗದೋಳು. ನಾವೆಲ್ಲ ಇವತ್ತು ಸಾಧನಕ್ಕೆ ಅನ್ನೋದನ್ನು ಬಹಳವಾಗಿ ಒದ್ದಾಡ್ತೇವೆ. ಆ ತೀರ್ಥಕ್ಷೇತ್ರಕ್ಕೆ ಹೋಗಬೇಕು, ಅಲ್ಲಿಗೆ ಹೋಗಬೇಕು, ಹೀಗೆ ಮಾಡೋದ್ರಿಂದ ಸಾಧನ ಆಗತ್ತೆ. ಇದೆಲ್ಲ ನಮ್ಮ ಒಂದು ಭ್ರಮೆ ಅಂತ ದಾಸರು ಹೇಳ್ತಾರೆ. ಅಂದರೆ ಒಬ್ಬ ಉತ್ತಮ ಮಟ್ಟದ ಭಕ್ತನಿಗೆ ಹೊರಗಿನ ಯಾವ ಅಧಿಷ್ಠಾನಗಳು ಕೂಡ ಸಾಧಕವೂ ಆಗೋದಿಲ್ಲ, ಬಾಧಕವೂ ಆಗೋದಿಲ್ಲ. ಯಾಕೆ ಅಂದರೆ ನಿರಂತರವಾಗಿ ತನ್ನ ಬಿಂಬನಾಗಿ ತನ್ನ ಒಳಗೇನೆ ದೇವರಿದ್ದಾನೆ ಅನ್ನೋ ಚಿಂತನೆ ಬಂದವನಿಗೆ
ಕುಲದಲ್ಲಿದ್ದರೇನು, ಆವ ಸ್ಥಳದಲ್ಲಿದ್ದರೇನು, ಆವ ಯೋನಿಯೊಳಿರಲು ಆವ ವಸ್ತುಗಳು ಬರಲಿ ಅಂತ ದಾಸರೇ ಹರಿಕಥಾಂಸರದಲ್ಲಿ ತಿಳಿಸಿದಂಗೆ ಎಲ್ಲಿದ್ದರೂ ಕೂಡ ಅವನಿಗೆ ಅದು ತೀರ್ಥಕ್ಷೇತ್ರವೇ. ಎಲ್ಲಿ ನಾವು ಭಗವಂತನ ಚಿಂತನೆ ಮಾಡ್ತೀವೋ ಅಲ್ಲಿ ಗಂಗಾದಿ ಸರ್ವ ದೇವತೆಗಳೇ ಬಂದು ನೆಲೆಸ್ತಾರೆ ಅಂತ ಹೇಳ್ತವೆ ಶಾಸ್ತ್ರಗಳು. ಹೀಗಿರುವಾಗ ನಮ್ಮಲ್ಲಿ ಭಗವಂತನ ಅನುಸಂಧಾನ ಎಷ್ಟು ಹೆಚ್ಚಾಗತ್ತೋ ಅಲ್ಲಿ ಒಂದು ಕ್ಷೇತ್ರ ನಿರ್ಮಾಣ ಆಗತ್ತೆ. ಈ ಚಿಂತನೆ ನಮ್ಮಲ್ಲಿ ಬರಬೇಕು ಅಂದರೆ ಹೊರಗಿನ ಸಾಧನೆಗಳೆಲ್ಲ ನಮಗೆ ನಮ್ಮಲ್ಲಿರುವ ಭಗವಂತನ ಜ್ಞಾನವನ್ನು ತೋರಿಸಿಕೊಡುವುದಕ್ಕೆ ಸಾಧಕವಾಗಬೇಕು. ಅದಲ್ಲದೇ ಇದ್ದಲ್ಲಿ ಅವೆಲ್ಲವೂ ವ್ಯರ್ಥವಾಗತ್ತೆ ಅನ್ನೋದನ್ನು ದಾಸರು ನಮಗೆ ಇಲ್ಲಿ ಸ್ಮರಣೆಗೆ ತಂದು ಕೊಡ್ತಾರೆ. ಹೀಗೆ ಕ್ಷೀರಾಂಬುದಿಶಾಯಿ ನರಸಿಂಹ ಅಂಥೇಳಿ ಹರಿರೂಪನಾಗಿ, ಹರಿರೂಪವನ್ನೇ ಬಿಂಬರೂಪ ಅಂತ ಶಾಸ್ತ್ರಗಳು ಹೇಳ್ತಾವೆ, ಅದರ ಸ್ಮರಣೆಗೆ ತಂದು ಕೊಡ್ತಾರೆ. ಹಾಗಲ್ಲದೆ ಕ್ಷೀರಾಂಬುದಿಶಾಯಿ ಅಂದರೆ ನಮ್ಮ ದೇಹದಲ್ಲಿ ಸಮುದ್ರ ಇದೆ, ಸಪ್ತ ಸಮುದ್ರಗಳಿದೆ, ಇಲ್ಲೇ ಎಲ್ಲವೂ ಇದೆ. ಅಲ್ಲಿ ಕ್ಷೀರಾಂಬುದಿಶಾಯಿಯಾಗಿ ಅಂದರೆ ಹೃದಯದ ಸಮುದ್ರದಲ್ಲಿ ಭಗವಂತ ಶೇಷನ ಹೆಡೆಯನ್ನಾಗಿ ಮಾಡಿಕೊಂಡು ಈ ಕುಂಡಲಿನಿ ಎಂಬ ಆಕಾರದಲ್ಲಿರುವ ಶೇಷವನ್ನೇ ತನ್ನ ಹಾಸಿಗೆಯನ್ನಾಗಿ ಮಾಡಿಕೊಂಡು ಮಲಗಿದ್ದಾನೆ ಅನ್ನೋ ಅನುಸಂಧಾನವನ್ನು ದಾಸರು ಇಲ್ಲಿ ನಮಗೆ ತಂದುಕೊಡ್ತಾ ಇದ್ದಾರೆ. ಏನು ಮಾಡುವ ಕರ್ಮ ನೀನೆ ಮಾಡಿಪೆ ಎಂಬ ಜ್ಞಾನವೇ ಎನಗೆ ಜಿತವಾಗಿರಲಿ ಮತ್ತೇನು ನಾನೊಲ್ಲೆ ನಿನ್ನಾಣೆ. ಮತ್ತೆ ಇಷ್ಟೆಲ್ಲ ಚಿಂತನೆ ಬಂದಾಗೂ ಕೂಡ ಮತ್ತೆ ನಮ್ಮನ್ನು ಸ್ಮರಣೆಗೆ ತಂದುಕೊಡ್ತಾರೆ. ಇದೆಲ್ಲವೂ ಸಾಧ್ಯವಾಗ್ತಿರೋದು ಭಗವಂತ ಒಳಗೆ ನಿಂತು ಮಾಡಿಸ್ತಾ ಇರೋದ್ರಿಂದ. ಮನದೊಳಗೆ ತಾನಿದ್ದು ಮನವೆಂದೆನಿಸಿಕೊಂಬನು, ಮನದ ವೃತ್ತಿಗಳನ್ನು ಸರಿಸಿ ಭೋಗಗಳ ನೀವನು ತ್ರಿವಿಧ ಚೇತನಕ್ಕೆ ಅಂತ ಹೇಳಿದ ಹಾಗೆ ಮನದೊಳಗಿದ್ದು ಇಷ್ಟೆಲ್ಲ ಅನುಸಂಧಾನ ಅವನು ಕೊಟ್ಟರೆ ಮಾತ್ರ ನಮಗೆ ಮತ್ತ ಸ್ಮೃತಿ ಜ್ಞಾನ ಮಪೋಹನಂಚ ಅಂತ ಹೇಳ್ದ ಕೃಷ್ಣ. ನಾನು ಕೊಟ್ಟರೆ ಉಂಟು ಸ್ಮರಣೆ, ನಾನು ಕೊಟ್ಟರೆ ಉಂಟು ವಿಸ್ಮರಣೆ. ಹಾಗಾಗಿ ಇವೆಲ್ಲ ಅನುಸಂಧಾನವು ನಮ್ಮ ಕೈಯಲ್ಲಿಲ್ಲ, ದೇವರು ಕೊಡಬೇಕು, ಅದು ನಮಗೆ ಸ್ಮರಣೆಗೆ ಬರಬೇಕು. ಹಾಗಾಗಿ ಏನೇ ಕರ್ಮಗಳಾದರೂ ಕೂಡ ಒಳಗೆ ನಿಂತು ನೀನು ಮಾಡಿಸ್ತಾ ಇದ್ದಿ, ನಾಹಂಕರ್ತ ಹರಿಕರ್ತ ಅನ್ನುವ ಜ್ಞಾನ ಜಿತವಾಗಿರಲಿ ಅಂದರೆ ಚೆನ್ನಾಗಿರಲಿ. ಯಾವಾಗೋ ಒಮ್ಮೆ ಸ್ಮರಣೆಗೆ ಬರೋದಲ್ಲ, ನಿರಂತರ ಆ ಜ್ಞಾನ ನಮ್ಮ ಜೊತೆ ಇರಲಿ. ಮತ್ತೇನು ನಾನೊಲ್ಲೆ ನಿನ್ನಾಣೆ, ಇದಲ್ಲದೆ ನನಗೆ ಇನ್ಯಾವುದು ಬೇಡ ಸ್ವಾಮಿ ಅಂತ ದಾಸರು ಪ್ರಾರ್ಥನೆ ಮಾಡ್ತಾರೆ. ಅಪರಾಧಿ ನಾನೆಂಬುದು ಉಪಚಾರ ಮಾತ್ರ, ನಿನಗೆ ಅಪರಾಧವೆಂಬೋದೇ ಇಳೆಯೋಳು ಇನ್ನುಂಟೆ, ಅಪರಾಧಿ ಎಂಬೋದೇ ಅಪರಾಧ. ಹಾಗಾದರೆ ನಿನ್ನನ್ನು ಅಪರಾಧಿ ನೀನೇ ಅಲ್ವಾ ಮಾಡಿಸೋದು ಅಂತ ಎಲ್ಲವನ್ನೂ ಅವನ ಮೇಲೆ ಆರೋಪ ಮಾಡ್ತಾ ಇದ್ದೀವಲ್ವಾ. ಹಾಗಾದರೆ ನಮಗ್ಯಾಕೆ ಈ ಕರ್ಮದ ದೋಷ ಅಂತ ಸಹಜವಾಗಿ ನಮಗೆ ಈ ಪ್ರಶ್ನೆ ಬರುತ್ತೆ. ಅಂದರೆ ಒಳಗೆ ನಿಂತು ಮಾಡಿಸೋದೆಲ್ಲ ನೀನು ಮಾಡಿಸ್ತಿ, ಆದರೆ ನಾನು ಮಾತ್ರ ಈ ಕರ್ಮದ ಫಲಕ್ಕೆ ಅನುಭವಿಯಾಗಿ ಒದ್ದಾಡ್ತಾ ಇದ್ದೇನಲ್ವಾ ಅನ್ನೋ ಚಿಂತನೆ ಬಂದರೆ ಹಾಗಲ್ಲ. ಅಪರಾಧಿ ನಾನೆಂಬುದು ಉಪಚಾರ ಮಾತ್ರ, ನಾನು ಅಪರಾಧಿ ಅನ್ನೋದು ಉಪಚಾರ ಮಾತ್ರ. ನಿನಗೆ ಅಪರಾಧವೆಂಬೋದು ಇಳೆಯೋಳು ಇನ್ನುಂಟೆ, ನಾನು ನಿನ್ನನ್ನು ಅಪರಾಧಿ ನೀನೇ ಮಾಡಿಸೋದಲ್ವಾ, ನೀನೇ ಮಾಡಿಸ್ತಿದ್ದಿ ಅಂತ ಪದೇ ಪದೇ ಆರೋಪ ಮಾಡ್ತಾ ಇದ್ದೀನಿ. ಹಾಗಾದರೆ ದೋಷಕರ್ಮಗಳನ್ನು ನೀನೇ ಮಾಡಿಸ್ತಿದ್ದಿ, ನಾನು ಯಾಕೆ ಫಲವನ್ನು ಉಣಬೇಕು ಅಂತ ಒಬ್ಬ ಭಕ್ತನಿಗೆ ಚಿಂತನೆ ಬಂದರೆ ದಾಸರು ಹೇಳ್ತಾರೆ, ಅಪರಾಧಿ ಅಂತ ನಿನ್ನ ಮೇಲೆ ಆರೋಪ ಮಾಡೋದು ಉಪಚಾರ ಮಾತ್ರ. ಯಾಕೆ ಅಂದರೆ ಭಗವಂತ ಒಬ್ಬ ತೋಟಗಾರನಿದ್ದಂತೆ, ಬೀಜವನ್ನು ಕ್ಷೇಪಣ ಮಾಡ್ತಾನೆ. ಆ ಬೀಜದ ಫಲಸ್ವರೂಪ ಏನಿರುತ್ತೋ ಆ ರೀತಿಯ ಫಲವನ್ನು ಮರವಾಗಿ ಹೇಗೆ ನಮಗೆ ಕೊಡುತ್ತೋ ಹಾಗೆ ನಮ್ಮ ಸಂಸ್ಕಾರವಾಗಿ ಬೀಜರೂಪವಾಗಿ ನಮ್ಮಲ್ಲಿರುವ ಕರ್ಮದ ಉದ್ಬೋಧ ಮಾತ್ರ ಭಗವಂತ ಮಾಡ್ತಾನೆ. ಹಾಗಾಗಿ ನಿನ್ನನ್ನು ಮೇಲೆ ಅಪರಾಧ ಹಾಕೋದು, ನಿನ್ನನ್ನು ಅಪರಾಧಿ ಅನ್ನೋದೇ ಮಹಾ ಅಪರಾಧ. ಹಾಗಾಗಿ ನನ್ನ ಕರ್ಮ ನಿಮಿತ್ತ ನಾನು ಈ ಸುಖ ದುಃಖಗಳನ್ನು ಭೋಗ ಮಾಡ್ತಿದ್ದೀನಿ ಅನ್ನೋ ಜ್ಞಾನ ನಮಗಿರಬೇಕು ಹೊರತು ನೀನು ಅದಕ್ಕೆ ಕಾರಣ ಅನ್ನುವ ಆರೋಪ ಮಾಡೋದೇ ಮಹಾ ಅಪರಾಧವಾಗತ್ತೆ ಅನ್ನೋದನ್ನು ಸ್ಮರಣೆಗೆ ದಾಸರು ತಂದುಕೊಡ್ತಿದ್ದಾರೆ. ಹಾಗಾಗಿ ಒಳಗೆ ನಿಂತು ಭಗವಂತ ಎಲ್ಲ ಕರ್ಮ ಮಾಡಿಸ್ತಾನೆ ಅಂದ ಮಾತ್ರಕ್ಕೆ ಕೆಟ್ಟದನ್ನು ಕೂಡ ಅವನೇ ಮಾಡಿಸ್ತಾ ಇದ್ದಾನೆ, ಹಾಗಾಗಿ ನನಗೆ ಸಂಬಂಧ ಇಲ್ಲ ಅನ್ನೋದಲ್ಲ. ದುಷ್ಟಕರ್ಮಗಳು ನನ್ನಿಂದ ಆಗದಂತೆ ನೀನು ಪ್ರೇರಣೆ ಮಾಡು, ಯಾಕೆಂದರೆ ನಿನ್ನ ಪ್ರೇರಣೆಯಿಂದ ಇದೆಲ್ಲ ಉದ್ಬೋಧ ಆಗತ್ತೆ. ಈ ಇಚ್ಛಾಜ್ಞಾನ ಕ್ರಿಯೆಗಳು ನನ್ನಿಂದ ನಡೆಯೋಕ್ಕೆ ಒಳಗೆ ನಿಂತು ನಿನ್ನ ಪ್ರೇರಣೆ ಬೇಕು ಅನ್ನುವ ಜ್ಞಾನ ಬೇಕೇ ಹೊರತು ನೀನೇ ಮಾಡಿಸೋದು, ಹಾಗಾಗಿ ನನ್ನಲ್ಲಿ ಯಾವುದೇ ಲೇಪ ಬೇಡ ಅನ್ನುವ ಉದ್ದಟತನವನ್ನು ಸಾಧಕ ತೋರಬಾರದು ಅಂತ ಹೇಳ್ತದೆ. ಅಂದರೆ
ಈ ಒಳಗೆ ನಿಂತು ದೇವರು ಮಾಡಿಸ್ತಿದ್ದಾನೆ ಅಂದ ತಕ್ಷಣ ಅವನಲ್ಲಿ ಯಾವುದೇ ಲೇಪ ಉಂಟಾಗೋದಿಲ್ಲ, ಅವನಿಗೆ ಯಾವುದೇ ಲೇಪಲಿಲ್ಲ, ಬಿಂಬನಾಗಿದ್ದಾನೆ, ಒಳಗಿದ್ದು ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾನೆ ಎಲ್ಲ ಜೀವರಲ್ಲಿ, ಈ ಎಲ್ಲ ವಸ್ತುಗಳಲ್ಲಿ ಅಂದ ಮಾತ್ರಕ್ಕೆ ಅವನಿಗೆ ಯಾವುದೇ ಲೇಪ ಇಲ್ಲ. ಈ ಕರ್ಮಗಳ ಲೇಪ ಅನ್ನೋದು ಜೀವನಿಗೇ ಇರೋದು ಹೊರತು ಭಗವಂತನಿಗಲ್ಲ. ಈ ಜ್ಞಾನವಿಲ್ಲದೆ ನಾವು ಭಗವಂತನನ್ನು ದೋಷಿಯಾಗಿ ಚಿಂತನೆ ಮಾಡಿದರೆ ಅದು ನಮ್ಮನ್ನು ಮಹಾ ಅಧಪ್ಪತನಕ್ಕೆ ಕಾರಣ. ಹಾಗಾಗಿ ಎಂದೆಂದೂ ಆ ರೀತಿಯ ಚಿಂತನೆ ಸಲ್ಲದು. ಭಗವಂತ ವೈಷಮ್ಯ ನೈರ್ಗುಣ್ಯರಹಿತನಾದವನು, ನಿರ್ಲೇಪನಾದವನು ಅನ್ನೋ ಜ್ಞಾನವೇ ನಮ್ಮ ಉದ್ಧಾರಕ್ಕೆ ಕಾರಣ ಅನ್ನೋದನ್ನು ಮತ್ತೆ ಮತ್ತೆ ತಿಳಿಸ್ಕೊಡ್ತಾ ಇದ್ದಾರೆ ದಾಸರಾಯರು ಅನ್ನೋ ಅಲ್ಲಿಗೆ ಈ ಸಂಚಿಕೆಯಲ್ಲಿ ಈ ಗುಣಚಿಂತನೆಯನ್ನು ದೇವರಿಗೆ ಸಮರ್ಪಣೆ ಮಾಡೋಣ. ಇದು ಮುಂದೆ ಇನ್ನೂ 3-4 ಸಂಚಿಕೆಗಳಲ್ಲಿ ಮುಂದುವರಿಯುತ್ತೆ ಅಂತ ಹೇಳ್ತಾ ಇದನ್ನು ದೇವರಿಗೆ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.